ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತ ಈ 9ನೇ ಅಧ್ಯಾಯದಲ್ಲಿ ನಮಗೆ ಅವನ ವಿಶೇಷವಾದ ಭಕ್ತಿಯ ಮಹಿಮೆಯನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಅಂದ್ರೆ ನಾವು ಅವನನ್ನ ಹೇಗೆ ಭಕ್ತಿ ಮಾಡ್ಬೇಕು, ಹೇಗೆ ಪ್ರೀತಿಸ್ಬೇಕು. ಯಾಕೆ ಇಲ್ಲಿ ಪ್ರೀತಿ ಅಂತ ಬರ್ತಿದೆ ಅಂದ್ರೆ ಭಕ್ತಿ ಈಸ್ ನಥಿಂಗ್ ಬಟ್ ಪ್ರೀತಿ. ಹಾಗಾಗಿ ಹೇಗೆ ನಾವು ಅವನನ್ನ ಪ್ರೀತಿಸಬಹುದು ಅನ್ನುವಂತಹ ಸೂಕ್ಷ್ಮ ವಿಚಾರಗಳನ್ನ ಇಲ್ಲಿ ಭಗವಂತ ಹೇಳ್ಕೊಡ್ತಾ ಹೋಗ್ತಾನೆ. ಅದ್ರ ಜೊತೆ ಹೇಳ್ತಾ ಹೋಗ್ತಾನೆ, ನನ್ನ ಭಕ್ತರು ಎಂದಿಗೂ ಸಹ ನಾಶ ಆಗೋದಿಲ್ಲ. ಅಂದ್ರೆ ನಾನು ಅವ್ರ ಕೈ ಬಿಡೋದೇ ಇಲ್ಲ ಅಂದಾಗ ಅವರು ನಾಶ ಆಗೋದಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ನನ್ನ ಭಕ್ತರು ಎಂದೂ ಸಹ ನಾಶ ಆಗೋದಿಲ್ಲ. ಅದರ ಜೊತೆಗೆ ನಾನು ಅವರ ಬೆಳವಣಿಗೆಗೆ ನಾನು ಸಹಾಯ ಮಾಡ್ತಾ ಹೋಗ್ತೇನೆ. ಅಂದ್ರೆ ನನ್ನ ಭಕ್ತರೇನಿದ್ದಾರೆ ಪ್ರತಿನಿತ್ಯ ಪ್ರತಿ ಕ್ಷಣ ಊರ್ಧ್ವಮುಖವಾಗಿ ಬೆಳೀತಾ ಹೋಗ್ತಾರೆ. ಅಂದ್ರೆ ನನ್ನ ಬಳಿ ಬರ್ತಾ ಇದ್ದಾರೆ, ಮೇಲಕ್ಕೆ ಏರ್ತಾ ಇದ್ದಾರೆ ಅಂದಾಗ ಅವರಿಗೆ ತಿಳಿಯದ ಹಾಗೆ ಊರ್ಧ್ವಮುಖವಾಗಿ ಅಂದ್ರೆ ಅವರ ಜೀವನದಲ್ಲಿ ಉನ್ನತಿಯನ್ನ ಕಾಣ್ತಾರೆ ಅಂತ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನಪ್ಪ ಅಂತ ಅಂದ್ರೆ ಹೇಳ್ತಾರಲ್ಲ, ನೀನು ಯಾವುದೇ ದೇವರನ್ನ ಪೂಜೆ ಮಾಡಿದ್ರು ಸಹ ಅದು ನನಗೇ ಬಂದು ಸೇರತ್ತೆ. ಹಾಗೆ ನೀನು ನಿನ್ನ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡ್ರೆ ಸಾಕು. ನಿನ್ನ ಮನಸ್ಸು ಪರಿಶುದ್ಧವಾಗಿದ್ಯಾ, ಅಲ್ಲಿ ನಾನು ನಿನ್ನನ್ನ ಬಂದು ಕಾಪಾಡ್ತೀನಿ ಅನ್ನುವಂತಹ ಒಂದು ಪ್ರಮಾಣವನ್ನು ಸಹ ಮಾಡ್ತಾ ಹೋಗ್ತಾನೆ ಭಗವಂತ. ಯಾಕೆಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಅಂದ್ರೆ ಪ್ರತಿ ಜಾನೀಹಿ ಅಂದ್ರೆ ನಾನು ನನ್ನ ಭಕ್ತರನ್ನ ಎಂದೂ ಕೈ ಬಿಡೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ. ಅಷ್ಟೇ ಅಲ್ಲ, ಪ್ರತಿ ಜಾನಿನಿ ಅಂದ್ರೆ ಅರ್ಜುನನಿಗೆ ಹೇಳೋದು, ಅರ್ಜುನ ನೀನು ಸಹ ಪ್ರಮಾಣವನ್ನ ಮಾಡು, ನಾನು ನನ್ನ ಭಕ್ತರನ್ನ ಎಂದೂ ಸಹ ಕೈ ಬಿಡೋದಿಲ್ಲ ಅಲ್ವಾ. ಯಾಕಪ್ಪ ಅವನಿಗೆ ಹೇಳ್ತಾನೆ ಅಂತ ಅಂದ್ರೆ ನಿನಗೆ ಗೊತ್ತಲ್ವಾ, ನೀನು ಆಲ್ರೆಡಿ ಅನುಭವಿಸಿದ್ಯಾ. ಹಾಗಾಗಿ ನೀನು ಇದೇ ರೀತಿ ಪ್ರಮಾಣವನ್ನ ಮಾಡು, ನಾನು ನನ್ನ ಭಕ್ತರನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯವನ್ನ ಇಲ್ಲಿ ಭಗವಂತ ನಮ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಅದು ಮುಂದುವರೆದು ಹೇಳ್ತಾ ಹೋಗ್ತಾನೆ ಭಗವಂತ, ಮಾಂ ನನ್ನನ್ನು, ಹೀ ಖಂಡಿತವಾಗಿಯೂ, ಪಾರ್ಥ ಪೃಥಯ ಪುತ್ರನೇ, ವ್ಯಪಾಶ್ರಿತ್ಯ ಅಂದ್ರೆ ವಿಶೇಷವಾಗಿ ಆಶ್ರಯಿಸಿ, ಯಾರು, ಅಪಿ ಕೂಡ, ಸ್ಯಹ ಇರುತ್ತಾರೋ, ಪಾಪ ಯೋನಯಃ ಅಂದ್ರೆ ನೀಚ ಕುಟುಂಬದಲ್ಲಿ ಜನಿಸಿದ ಸ್ತ್ರೀಯರು, ವೈಶ್ಯ ವರ್ತಕರು, ತಥಾ ಕೂಡ ಶೂದ್ರ ಕೆಳಗಿನ ವರ್ಗದ ಜನರು, ತೇ ಅಪಿ ಅವರೂ ಕೂಡ, ಯಾತಿ ಹೋಗುತ್ತಾರೆ, ಪರಮೋನ್ನತವಾದ ಗತಿಂ ಗಮ್ಯ ಸ್ಥಾನಕ್ಕೆ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನನ್ನನ್ನ ನೀನು ಆಶ್ರಯಿಸಿದರೆ, ನೀನೇನಾದ್ರೂ ನನ್ನ ಮೊರೆ ಬಂದಿದ್ಯಾ, ಹಾಗಿದ್ರೆ ನೀನು ಕೀಳು ಜನ್ಮದಲ್ಲಿ ಹುಟ್ಟಿದರೂ ಸಹ, ಅವ್ರು ಯಾರೇ ಆಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ವೈಶ್ಯರಾಗಿರ್ಬೋದು, ಶೂದ್ರರಾಗಿರ್ಬೋದು, ಯಾರೇ ಆದರೂ ಸಹ ಇಲ್ಲಿ ಅವರು ಪರಮ ಗತಿಯನ್ನ ಪಡೆಯಬಲ್ಲರು. ಅಂದ್ರೆ ಕೇವಲ ನಾವು ಇಲ್ಲಿ ಯಾವ ವರ್ಣದಲ್ಲಿ ಹುಟ್ಟಿದೀವಿ, ಯಾವ ಲಿಂಗದಲ್ಲಿ ಹುಟ್ಟಿದೀವಿ ಅನ್ನೋದು ಮುಖ್ಯ ಆಗೋದಿಲ್ಲ. ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಭಗವಂತನನ್ನ ಹೇಗೆ ಮೆಚ್ಚಿಸಿಕೊಳ್ಳಬಲ್ಲೆ ಅನ್ನೋದು ಒಂದೇ ಇದರ ಮಾರ್ಗವಾಗ್ತಾ ಹೋಗತ್ತೆ. ಇಲ್ಲಿ ಮಾಂಹಿ ವ್ಯಪಾಶ್ರಿತ್ಯ ಅಂತಂದ್ರೆ ನನ್ನನ್ನ ಆಶ್ರಯಿಸಿದವರು ಯಾರೂ ಸಹ ಪಾಪದಿಂದ ಹುಟ್ಟುತ್ತಾರೆ. ಅಂದ್ರೆ ಈಗ ಕೆಲವೊಮ್ಮೆ ಏನಾಗುತ್ತೆ, ನಮ್ಗೆ ಗೊತ್ತಿರೋದಿಲ್ಲ, ನನ್ನನ್ನ ಆಶ್ರಯಿಸದೆ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಭಗವಂತನಿಗೆ ಆಶ್ರಯಿಸಿ ನಾವು ಅವರ ಭಕ್ತರಾಗಿದ್ದರೂ ಸಹ ಯಾವುದೋ ನಮ್ಮ ಪಾಪ ಕರ್ಮಗಳಿಂದ, ಅಂದ್ರೆ ಪಾಪ ಮೇಡಮ್ ಪಾಠ ಮಾಡಿರ್ತಾರೆ, ನಾವ್ ಎಕ್ಸಾಮಿಗೆ ಬರೆಯಕ್ ಹೋಗ್ತೀವಿ, ಆದ್ರೆ ಎಕ್ಸಾಮ್ ಬರೆಯಕ್ ಹೋದಾಗ ನಮಗೆ ಆನ್ಸರ್ ನೆನಪಾಗೋದಿಲ್ಲ, ಆನ್ಸರ್ ಬರೆಯೋದಿಲ್ಲ ಅಂತ ಅಂದ್ರೆ ಮೇಡಮ್ ಮಾರ್ಕ್ಸ್ ಕೊಡೋದಿಕ್ ಆಗೋದಿಲ್ಲ ಅಲ್ವಾ. ಅದೇ ರೀತಿ ಇಲ್ಲಿ ಭಗವಂತನು ಅಷ್ಟೇ ನನ್ನನ್ನ ಆಶ್ರಯಿಸಿಯೂ ಸಹ ಕೆಲವೊಮ್ಮೆ ಏನಾಗತ್ತೆ, ಅವರ ಪಾಪದಿಂದ
ಅಂದ್ರೆ ನಾವೇನೋ ಒಂದು ಕೆಟ್ಟ ಕೆಲಸದಿಂದ ಏನಾಗ್ತೀವಿ, ಸ್ತ್ರೀಯಾಗಿ, ವೈಶ್ಯರಾಗಿ, ಶೂದ್ರರಾಗಿ ಜನಿಸುವ ಸಾಧ್ಯತೆಗಳಿರುತ್ತೆ. ಆದರೂ ಸಹ ಅಂತಹವರು ನನ್ನನ್ನ ಆಶ್ರಯಿಸಿದಾಗ ನಾನು ಅವರನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗಂದ ತಕ್ಷಣ ಎಲ್ಲರ ತಲೆಯಲ್ಲಿ ಓಡೋದು, ಹಾಗಿದ್ರೆ ಸ್ತ್ರೀಯರು ಅಂದ್ರೆ ಪಾಪ ಮಾಡಿ ಹುಟ್ಟಿದವರ, ಅಥವಾ ವೈಶ್ಯರು ಅಂದ್ರೆ ಪಾಪ ಮಾಡಿ ಹುಟ್ಟಿದವರ, ಶೂದ್ರರು ಅಂದ್ರೆ ಪಾಪ ಮಾಡಿ ಹುಟ್ಟಿದವರ? ಇಲ್ಲ ರೀ, ಯಾರೂ ಸಹ ಪಾಪ ಮಾಡಿ ಹುಟ್ಟಿದವರಲ್ಲ. ಯಾಕೆ ಅಂದ್ರೆ ಭಗವಂತನೇ ಹೇಳ್ಬಿಟ್ಟಿದ್ದಾನೆ, ಚಾತುರ್ವರ್ಣಂ ಗುಣ ಗುಣಾದಿತ್ಯ ಅಂತ. ಅಂದ್ರೆ ಚಾತುರ್ವರ್ಣದಲ್ಲಿ ಯಾರೇ ಹುಟ್ಟಿದರೂ ಸಹ, ಅಂದ್ರೆ ಬ್ರಾಹ್ಮಣ, ಶೂದ್ರ, ವೈಶ್ಯ, ನೀನು ಯಾವ ಕ್ಷತ್ರಿಯ, ಯಾವ ವರ್ಣದಲ್ಲಿ ಹುಟ್ಟಿದರೂ ಸಹ ಅದೆಲ್ಲವುದರಲ್ಲಿ ನಾನಿದ್ದೀನಿ, ಅವರೆಲ್ಲರನ್ನ ನಾನು ಕಾಪಾಡ್ತೀನಿ ಅಂತ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಅದಕ್ಕೆ ತಕ್ಕ ಹಾಗೆ ಮಧ್ವಾಚಾರ್ಯರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಯಾವ ಸ್ತ್ರೀಯೂ ಸಹ ಪಾಪಿಗಳಲ್ಲ. ಅಂದ್ರೆ ಮೇಲಿನ ಅರ್ಥಕ್ಕೆ ಇನ್ನೂ ಸ್ವಲ್ಪ ಅದಕ್ಕೆ ಒತ್ತು ನೀಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಇಲ್ಲ, ಯಾರು ಪಾಪಿ ಸ್ತ್ರೀಯರ ಅಂದ ತಕ್ಷಣ ಅವರು ಪಾಪಿಗಳಲ್ಲ. ಆದ್ರೆ ಇಲ್ಲಿ ಯಾವ ರೀತಿ ಅವರು ವರ್ಣನೆಯನ್ನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ, ಇದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಹಳ ಚೆನ್ನಾಗಿ ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ. ಯಾವ ಸ್ತ್ರೀ ಜೀವ ಇದೆ, ಅದರ ಜೊತೆ ದೇಹವೂ ಸಹ ಸ್ತ್ರೀಯದ್ದೇ ಆಗಿದೆ, ಅವಳು ಪುಣ್ಯಾತ್ಮಳು. ಅಂದ್ರೆ ಈಗ ಅವಳ ದೇಹ ಏನಿದೆ ಅದು ಸ್ತ್ರೀ ದೇಹ, ಅವಳ ಜೀವ ಏನಿದೆ ಅದು ಸಹ ಸ್ತ್ರೀ ಜೀವ ಆಗಿದ್ರೆ ಅವಳು ಪುಣ್ಯಾತ್ಮಳು. ಹಾಗಿದ್ರೆ ಇನ್ಯಾವ ಸ್ತ್ರೀ ಬಗ್ಗೆ ಮಾತಾಡ್ತಾ ಇದಾರಪ್ಪ ಇವರು ಅಂತ ಅಂದ್ರೆ, ಕೆಲವೊಮ್ಮೆ ಏನಾಗುತ್ತೆ, ದೇಹ ಸ್ತ್ರೀಯದ್ದಾಗಿದ್ದರೂ ಸಹ ಜೀವ ಗಂಡಿನದ್ದಾಗಿರುತ್ತೆ. ಅಂದ್ರೆ ಹೇಳಬೇಕು ಅಂದ್ರೆ ಗಡಸಾಗಿರುವವರು, ಅಥವಾ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಗಂಡಿ ಬೀರಿಯರು ಅಂತ ಹೇಳ್ತಾ ಹೋಗ್ತೀವಿ. ಅಂತಹವರಿಗೆ ದೇವರನ್ನ ಆಶ್ರಯಿಸುವುದು ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ದೇಹ ಹೇಳ್ತಾ ಹೋಗುತ್ತೆ, ಅಂದ್ರೆ ನೀನು ನಾಜೂಕಾಗಿದ್ಯಾ, ನೀನು ಬಾ, ನೀನು ದೇವರನ್ನ ಆಶ್ರಯಿಸು ಅಂತ ದೇಹ ಹೇಳುತ್ತೆ. ಆದ್ರೆ ಮನಸ್ಸು ಗಂಡಿನದ್ದಾಗಿರೋದ್ರಿಂದ ಅದು ಅಷ್ಟು ಬೇಗ ಆಶ್ರಯಿಸೋದಿಕ್ಕೆ ಬಿಡುವುದಿಲ್ಲ. ಅಂದ್ರೆ ಅಂತಹ ಸ್ತ್ರೀಗೆ ಏನಾಗುತ್ತೆ, ಆಶ್ರಯಿಸೋದು ಕಷ್ಟ ಆಗತ್ತೆ. ಆದ್ರೆ ಆಕೆ ಆಶ್ರಯಿಸಿದಾಗ ಆಕೆಯನ್ನೂ ಸಹ ನಾನು ಉದ್ಧಾರ ಮಾಡ್ತೀನಿ. ಅದಕ್ಕೆ ಇಲ್ಲಿ ಹೇಳೋದು, ಸ್ತ್ರೀ ದೇಹ ಸ್ತ್ರೀ ಜೀವ ಅಂದಾಗ ಭಕ್ತಿ ಸುಲಭ, ಸ್ತ್ರೀ ದೇಹ ಗಂಡು ಜೀವ ಅಂದಾಗ ಕಷ್ಟ ಆಗ್ತಾ ಹೋಗತ್ತೆ. ಅಂದ್ರೆ ಇಲ್ಲಿ ಭಗವಂತ ನಮ್ಗೆ ಸೂಕ್ಷ್ಮವಾದ ವಿಚಾರವನ್ನ ಹೇಳ್ತಾ ಹೋಗ್ತಾನೆ. ನೀನು ಯಾವ ಆ ಜನ್ಮವನ್ನ ನೀನು ಪಡಿತೀಯಾ ಅನ್ನುವಂತಹ ಸೂಕ್ಷ್ಮ ವಿಚಾರವನ್ನ ಇಲ್ಲಿ ನಮ್ಗೆ ಭಗವಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಈಗ ನೀನು ಏನ್ ಮಾಡಿದ್ಯಾ, ಈಗ ನೀನು ಯಾವ ಭಕ್ತಿ ಮಾರ್ಗದಲ್ಲಿ ಹೋಗಿದ್ಯಾ, ಯಾವ ರೀತಿ ನೀನಿದ್ಯಾ, ಅದೇ ರೀತಿ ನಿನ್ನ ಮುಂದಿನ ಜನ್ಮ ನಿರ್ಧಾರ ಆಗ್ತಾ ಹೋಗತ್ತೆ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಭಗವಂತನಿಗೆ ಬೈಯೋದಿಕ್ಕೆ ಆಪ್ಷನ್ನೇ ಇಲ್ಲ. ಯಾಕೆ ಆಪ್ಷನ್ ಇಲ್ಲಪ್ಪ, ಇದೇನಪ್ಪ ಇದು ಮೇಡಮ್ ಹೇಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಇಲ್ಲಿ ನಾನು ಇವತ್ತು ಈ ವರ್ಣದಲ್ಲಿ ಹುಟ್ಟಿದ್ದೀನಿ, ಅಥವಾ ನನ್ನ ಗುಣ ಸ್ವಭಾವ ಹೀಗಿದೆ, ಅಥವಾ ನಾನು ನನ್ನ ಪರಿಸ್ಥಿತಿ ಹೀಗಿದೆ ಅಂದ್ರೆ ಅದೆಲ್ಲದಕ್ಕೂ ಕಾರಣ ನಾನೇ. ಅಂದ್ರೆ ಹೇಳ್ತಾ ಹೋಗ್ತಾರಲ್ಲ, ಒಬ್ಬ ರಾಜ ಒಂದು ಚೀಲವನ್ನ ಕೊಟ್ಟು ಒಂದು ಹಣ್ಣಿನ ತೋಟಕ್ಕೆ ಬಿಟ್ಬಿಟ್ಟಿರ್ತಾನೆ, ಹೋಗಿ ಹಣ್ಣನ್ ಕಿತ್ಕೊಂಡ್ ಬನ್ನಿ ಅಂತ. ಬುದ್ಧಿವಂತ ಆದವನು, ಒಳ್ಳೆಯವನು, ಅವನು ತುಂಬಾ ಆ ಸ್ವಾಮಿ ನಿಷ್ಠೆ ಉಳ್ಳವನು, ಒಳ್ಳೆಯ ರಸಭರಿತವಾದ ಹಣ್ಣನ್ನೇ ಅವನ ಚೀಲಕ್ಕೆ ಹಾಕೊಳ್ತಾನೆ. ಇನ್ನೊಬ್ಬ ಸೋಂಬೇರಿ, ಹೊಟ್ಟೆ ಚೀಲ ತುಂಬಿದ್ರೆ ಸಾಕು ಅಂತ ಎಲ್ಲವನ್ನ ಹಾಕೊಂತಾನೆ. ಇನ್ನೊಬ್ಬ, ಅಯ್ಯೋ ನಾನ್ ಯಾಕೆ ಮಹಾರಾಜನಿಗೆ ಸಹಾಯ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ, ಕಸ ಕಡ್ಡಿ ಎಲ್ಲವನ್ನ ತುಂಬ್ಕೊಂತಾನೆ. ಆದ್ರೆ ಅವ್ರ 3 ಜನನ್ನ ರಾಜ ಏನ್ ಮಾಡ್ತಾನೆ, ಸಪರೇಟ್ ಕಾರಾಗೃಹದಲ್ಲಿ ಹಾಕ್ತಾನೆ. ಹಾಕಿ 15 ದಿನ ಇಲ್ಲೇ ಇರಿ, ನಿಮ್ಗೆ ಯಾವುದೇ ಊಟ ತಿಂಡಿಯನ್ನ ಕೊಡೋದಿಲ್ಲ, ನೀವೇನು ಕಿತ್ತಿ ತಗೊಂಬಂದಿದ್ದೀರಾ ಅದನ್ನೇ ತಿಂದು ನೀವು 15 ದಿನ ಇರಬಹುದು, ಹಾಗಾಗಿ ಅದೇ ನಿಮ್ಮ ಊಟ ಅಂತ ಹೇಳ್ತಾನೆ. ಆದ್ರೆ ಮೊದಲ ಚೀಲದ ವ್ಯಕ್ತಿ, ಅಂದ್ರೆ ಒಳ್ಳೊಳ್ಳೆ ಹಣ್ಣು ತಿಂದವನ್ ಏನ್ ಮಾಡ್ತಾನೆ, ಆರಾಮಾಗಿರ್ತಾನೆ, ಅಯ್ಯೋ 15 ದಿವಸ ಆರಾಮಪ್ಪ. ಅದೇ ಮಧ್ಯದವನು ಒಂದ್ 4 ದಿನ ಚೆನ್ನಾಗಿರ್ತಾನೆ, ಆಮೇಲೆ ಅವನಿಗೆ ಕಷ್ಟ. ಆದ್ರೆ ಕೊನೆಯವನಿಗೆ ಯೋಚನೆನೇ ಮಾಡೋದಿಕ್ಕಾಗೋದಿಲ್ಲ, ಅಯ್ಯೋ ನಾನು ಏನಪ್ಪಾ ತುಂಬ್ಕೊಂಡ್ ಬಂದಿದ್ದೀನಿ ಅಂತ ಅವನು ಯೋಚನೆ ಮಾಡ್ತಾನಲ್ವಾ. ಅದೇ ರೀತಿ ನಾವು ಸಹ
ಇಲ್ಲಿ ಭಗವಂತ ನಮ್ಗೆ ಆಪ್ಷನ್ ಕೊಟ್ಟಿದ್ದಾನೆ. ನೀನು ಪಾಪವನ್ನ ತುಂಬ್ಕೊಂತೀಯಾ, ನೀನು ಪುಣ್ಯವನ್ನ ತುಂಬ್ಕೊಂತೀಯಾ, ಅಥವಾ ನೀನ್ ಹೇಗಿರ್ತೀಯಾ. ಅದೇ ರೀತಿ ಇಲ್ಲಿ ನಾನು ಹೇಗಿದ್ದೀನಿ ಅದು ನನ್ನ ಪೂರ್ವ ಜನ್ಮದ ಫಲ ಅಷ್ಟೆ. ನಾನು ಹಣ್ಣು ತುಂಬ್ಕೊಂಡಿದ್ದೀನಾ, ಕಾಯಿ ತುಂಬ್ಕೊಂಡಿದ್ದೀನಾ, ಅಥವಾ ಕಸ ತುಂಬ್ಕೊಂಡಿದ್ದೀನಾ ಅದು ನನಗೆ ಬಿಟ್ಟಿದ್ದು. ಅದರ ಜೊತೆ ಕೊನೆಯ ಕ್ಷಣ ಎಕ್ಸಾಮ್ ಟೈಮ್ ಅಂತ ಏನ್ ಹೇಳ್ತಾರೆ ಆ ರೀತಿ ನನ್ನ ಜೀವ ಹೋಗುವಾಗ ನಾನು ಏನಾಗಿ ಜ್ಞಾಪಿಸ್ಕೊಂತೀನೋ, ಏನನ್ನ ನಾನು ಆ ಕೊನೆ ಕ್ಷಣ ನನ್ನ ಹೃದಯ ಹೇಳುತ್ತೋ ಅದು ನಾನು ಈ ಜನ್ಮದಲ್ಲಿ ಹುಡ್ತೀನಿ. ಸ್ತ್ರೀ ಆಗ್ಬೇಕಾ, ಪುರುಷ ಆಗ್ಬೇಕಾ, ಅಥವಾ ಪ್ರಾಣಿಗಳಾಗ್ಬೇಕಾ, ಕ್ರಿಮಿಗಳಾಗ್ಬೇಕಾ, ಪ್ರತಿಯೊಂದು ಸಹ ನನಗೆ ಬಿಟ್ಟಿದ್ದಾನೆ ಭಗವಂತ. ಅಲ್ಲಿಗೆ ಇವತ್ತು ನಾನು ಏನಿದ್ದೀನಿ ಅದು ನನ್ನ ಪೂರ್ವ ಜನ್ಮದ್ದು. ಇಷ್ಟ ದಿನ ನನಗ್ ಗೊತ್ತಿರ್ಲಿಲ್ಲ, ಆದ್ರೆ ಈಗ ಗೊತ್ತಾಯ್ತು ಅಲ್ವಾ. ಈಗ ಗೊತ್ತಾದಾಗ ನಾನು ಏನ್ ಮಾಡ್ಬೋದು, ನನ್ನ ಪಾಪಗಳನ್ನ ತೊಳೆದುಕೊಳ್ಳುವಂತಹ ಕೆಲಸಗಳನ್ನ ಮಾಡ್ಕೋಬಹುದು. ಹೇಗಪ್ಪ ತೊಳ್ಕೊಳ್ಳೋದು ಪಾಪವನ್ನ? ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗೋದು. ಭಗವಂತ ನನಗ್ ಗೊತ್ತಿಲ್ಲ, ನನಗ್ ಯಾವ ಹಣ್ಣು ಕಿತ್ಕೋಬೇಕು ಅಂತನೂ ನನಗ್ ಗೊತ್ತಿಲ್ಲಪ್ಪ. ಚೀಲ ಕೊಟ್ಟಿರೋನ್ ನೀನು, ಬುದ್ಧಿ ಕೊಡು ನೀನು, ಹಾಗೆ ನನಗೆ ಮಾರ್ಗದರ್ಶನ ಕೊಡು. ಯಾಕೆ ಅಂದ್ರೆ ನೀನು ಸ್ವತಂತ್ರ, ನಾನು ಅಸ್ವತಂತ್ರಳು. ಈ ರೀತಿ ಪ್ರತಿ ಹೆಜ್ಜೆ ಹೆಜ್ಜೆಗೆ ನಾನು ಭಗವಂತನಿಗೆ ಶರಣಾದಾಗ ಮಾತ್ರ ಭಗವಂತ ನನ್ನನ್ನ ಉದ್ಧಾರ ಮಾಡೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಉದ್ಧಾರ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಮುಂದುವರೆದು ಇಲ್ಲಿ ಮುಂದಿನ ಶ್ಲೋಕದಲ್ಲೂ ಇದೇ ಅರ್ಥ ಮುಂದುವರಿತಾ ಹೋಗತ್ತೆ. ಇಲ್ಲಿ ಹೇಳ್ತಾ ಹೋಗ್ತಾನೆ, ಕಿಂ ಏನನ್ನು ಪುನಃ ಮತ್ತೆ ಬ್ರಾಹ್ಮಣರು ಪುಣ್ಯಾಹ ಧರ್ಮಿಷ್ಠರಾದವರು ಭಕ್ತ್ಯ ಭಕ್ತರು ರಾಜಶ್ರೀಗಳು ತಥಾ ಕೂಡ ಅನಿತ್ಯಂ ತಾತ್ಕಾಲಿಕವಾದ ಅಸುಖಂ ಕ್ಲೇಶಮಯವಾದ ಲೋಕವನ್ನು ಇಮಂ ಈ ಪ್ರಾಪ್ತ್ಯ ಹೊಂದಿ ಭವಸ್ಯ ಪ್ರೀತಿಯತ್ತ ಸೇವೆಯಲ್ಲಿ ತೊಡಗು ಮಾಂ ನನಗೆ. ಅಂದ್ರೆ ನಿನಗೆ ಇಲ್ಲಿ ಕಷ್ಟ ಆಗ್ತಿದೆ ಅಂತ ನನಗ್ ಗೊತ್ತು, ಹಾಗಾಗಿ ನೀನು ಏನೆಲ್ಲ ಮಾಡಬಹುದು ಅನ್ನುವಂತಹ ಸೂಕ್ಷ್ಮ ವಿಚಾರಗಳನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಆ ಇಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ನಾನು ಪುಣ್ಯಾತ್ಮನಾಗಬೇಕು ಅಂದ್ರೆ ಇಲ್ಲಿ ನಾನು ಯಾವುದೇ ಪದವನ್ನ ಉಪಯೋಗಿಸಿದ್ರೆ ಅದು ವರ್ಣವಾಗಿರುತ್ತೆ ವಿನಃ ಜಾತಿ ಆಗಿರೋದ್ರಿಲ್ಲ. ಅದು ಸ್ವಲ್ಪ ಕ್ಲಿಯರ್ ಕಟ್ ಆಗಿರ್ಲಿ. ಇಲ್ಲಿ ಪುಣ್ಯಾತ್ಮನಾದವನು ಬ್ರಾಹ್ಮಣನಾಗ್ತಾನೆ. ಬ್ರಾಹ್ಮಣ ಅಂದ್ರೆ ಏನು? ಅವನು ವೇದಾಭ್ಯಾಸದಲ್ಲಿ ಅಥವಾ ಕಲಿಕೆಯಲ್ಲಿ ಆತ ತೊಡಗಿರ್ತಾನೆ. ಅದೇ ರೀತಿ ಒಳಗಿನಿಂದ ನೀನು ಶೂದ್ರನಾಗಿ ಹೊರಗಿನಿಂದ ನೀನು ಬ್ರಾಹ್ಮಣನಾದ್ರೆ ಆಗ ನಿನಗೆ ಭಕ್ತಿ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೀನು ಹೊರಗಿನಿಂದ ಶೂದ್ರನಾಗಿ ಒಳಗಿನಿಂದ ಬ್ರಾಹ್ಮಣನಾದ್ರೆ ನೀನು ಯಾವ ವರ್ಣದಲ್ಲಿ ಇದ್ದರೂ ಸಹ ನೀನು ಭಗವಂತನನ್ನ ಆಶ್ರಯಿಸಬಹುದು, ಭಗವಂತನ ಸೇವೆಯನ್ನ ಮಾಡಬಹುದು. ಅದೇ ರೀತಿ ನನ್ನ ಭಕ್ತನಾದವನಿಗೆ ನಾನು ಕೈ ಬಿಡೋದಿಕ್ಕೆ ಸಾಧ್ಯವೇ ಇಲ್ಲ. ಅವನು ಯಾವ ವರ್ಣದಲ್ಲೇ ಹುಟ್ಲಿ. ಯಾಕೆಂದ್ರೆ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ, ವಾಲ್ಮೀಕಿ ಯಾರು ಅಲ್ವಾ, ಅಥವಾ ಕನಕದಾಸರು ಯಾರು? ಅವನ್ನೆಲ್ಲ ಕೈ ಬಿಟ್ರ ಭಗವಂತ? ಖಂಡಿತವಾಗ್ಲೂ ಕೈ ಬಿಡ್ಲಿಲ್ಲ, ಅವರ ಕೈ ಹಿಡಿದು ಕಾಪಾಡ್ದ. ಅಂದ್ರೆ ಇದರ ಅರ್ಥ ನೀನು ಯಾವ ವರ್ಣದಲ್ಲಿ ಹುಟ್ಟಿದ್ದೀಯಾ ಅಂತ ಅಲ್ಲ, ನೀನು ಒಳಗಿನಿಂದ ಯಾವ ವರ್ಣದವನಾಗಿದ್ದೀಯಾ. ಯಾಕೆ ಅಂದ್ರೆ ಇಲ್ಲಿ ನಾನು ಕನಕದಾಸರ ಉದಾಹರಣೆನ ಕೊಡ್ತೀನಿ. ಕನಕದಾಸರಿಗೆ ದೇವಸ್ಥಾನ ಕಟ್ಟಬೇಕು ಅಂತ ಅನ್ನಿಸ್ತು, ಆದ್ರೆ ದೇವಸ್ಥಾನ ಕಟ್ಟೋದಿಕ್ಕೆ ಅವರಿಗೆ ನಿಜವಾಗ್ಲೂ ಅವರ ಬಳಿ ಹಣ ಇರ್ಲಿಲ್ಲ. ಆದ್ರೆ ಅವರಿಗೆ ಕನಕನೇ ಅಂದ್ರೆ ಭಗವಂತನೇ ಕನಕವನ್ನ ಕೊಪ್ಪರಿಗೆ ಹಣವನ್ನ ಕೊಟ್ಟಿದ ತಕ್ಷಣ ಅವರು ಕನಕದಾಸರಾಗ್ತಾರೆ ಅಲ್ವಾ. ನವಕೋಟಿ ನಾರಾಯಣನಾದವನು ಪುರಂದರದಾಸರಾಗ್ತಾರೆ. ಯಾಕೆ? ಭಗವಂತ ನನಗಿದ್ ಯಾವುದೋ ಹಣ ಬೇಡಪ್ಪ, ನನಗ್ ನೀನೇ ಬೇಕು ಅಂತ ಪುರಂದರದಾಸರು ಹೋಗ್ತಾರೆ. ಅದೇ ರೀತಿ ಕನಕದಾಸರು ಅಷ್ಟೇ, ಕುಪ್ಪರಿಗೆ ಹಣ ಸಿಕ್ಕಿ ಅವರು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು ಅದು ಯಾವುದೋ ಬೇಡಪ್ಪ, ನನಗೂ ನೀನೇ ಬೇಕು ಅಂತ ಆ ದಾಸ ಪರಂಪರೆಯನ್ನ ಅವರಿಬ್ರು ಸಹ ಬೆಳಗ್ತಾ ಹೋಗ್ತಾರೆ. ಅಂದ್ರೆ ಅವರ ಒಂದೊಂದು
ನಾವು ಕೀರ್ತನೆಯನ್ನ ಅಥವಾ ಒಂದೊಂದು ದೇವರ ನಾಮವನ್ನ ಹಾಡಿದಾಗ ಅವರಲ್ಲಿರುವಂತಹ ಭಕ್ತಿ ಅದೆಷ್ಟು ಅಗಾಧವಾಗಿದ್ದು ಅಂತ ನಮಗೆ ತಿಳಿತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ಹೇಳಿದ್ದು, ಹೊರಗಿನಿಂದ ನೀನು ಶೂದ್ರನಾಗಿದ್ಯಾ, ಹೊರಗಿನಿಂದ ಬ್ರಾಹ್ಮಣನಾಗಿದ್ಯಾ, ಅಥವಾ ಹೊರಗಿನಿಂದ ನೀನು ಬ್ರಾಹ್ಮಣನಾಗಿ ಒಳಗಿನಿಂದ ವೈಶ್ಯನಾಗಿದ್ಯಾ, ನನಗೆ ಅದೆಲ್ಲ ಬೇಕಾಗಿಲ್ಲ. ನೀನು ಒಳಗಿನಿಂದ ನೀನು ನನ್ನನ್ನ ಆಶ್ರಯಿಸಿದಾಗ ಕೆಲವೊಮ್ಮೆ ಏನಾಗುತ್ತೆ, ಈ ಜನ್ಮದಲ್ಲಿ ನಮಗೆ ಸಿಗದೇ ಇದ್ದಿದ್ದು ಮುಂದಿನ ಜನ್ಮದಲ್ಲಿ ಸಿಗುವಂತಹ ಸಾಕಷ್ಟು ಉದಾಹರಣೆಗಳಿದೆ. ಅಂತಹವರು ಮುಂದಿನ ಜನ್ಮದಲ್ಲಿ ರಾಜರಾಗಿರಬಹುದು, ಋಷಿಗಳಾಗಿ ಹುಟ್ಟಬಹುದು. ಅಂದ್ರೆ ಇದರ ಅರ್ಥ ರಾಜಶ್ರೀಗಳಾಗಿ ಹುಟ್ಟಬಹುದು. ಅಂದ್ರೆ ನಮ್ಮ ಪೂರ್ವ ಜನ್ಮದ್ದು ಅಥವಾ ಈ ಜನ್ಮದ ಫಲಗಳೇನಿದೆ ಅದು ನಮ್ಮ ಮುಂದಿನ ಜನ್ಮ ಹೇಗಿದೆ ಅನ್ನೋದನ್ನ ಅದು ನಿರ್ಧಾರ ಮಾಡ್ತಾ ಹೋಗತ್ತೆ. ಅವನು ಏಕ್ದಮ್ ರಾಜನಾಗ್ಬೋದು ಅಥವಾ ಋಷಿ ಆಗ್ಬೋದು. ಋಷಿ ಅಂದ್ರೂ ಅಷ್ಟೇ, ಅಂದ್ರೆ ಅವನು ಜ್ಞಾನವನ್ನ ಪಡೆಯುವಂತಹ ವ್ಯಕ್ತಿ ಆಗಬಹುದು. ಮುಂದೆ ನಾವು ಯಾವ ಜನ್ಮದಲ್ಲಿ ಹುಡ್ತೀವಿ ಅನ್ನೋದನ್ನ ನೀವೇ ಯೋಚನೆ ಮಾಡ್ಬೇಕಾಗತ್ತೆ. ಅದೇ ರೀತಿ ಇಲ್ಲಿ ನೀನು ನನ್ನನ್ನ ಭಜಿಸ್ತೀಯಾ, ಅಂದ್ರೆ ನೀನು ನನ್ನನ್ನ ನೆನಪು ಮಾಡ್ಕೊಳ್ತೀಯಾ, ನೀನು ನನ್ನನ್ನ ಪ್ರತಿ ಹೆಜ್ಜೆಗೆ ನೀನು ಜ್ಞಾಪಿಸ್ಕೊಳ್ತೀಯಾ ಅಂತ ಅಂದ್ರೆ ನಿನ್ನ ಯೋಗಕ್ಷೇಮ ನನ್ನ ಜವಾಬ್ದಾರಿಯಾಗಿದೆ. ಇಲ್ಲಿ ಭಗವಂತ ಯಾಕೆ ನನ್ನನ್ನೇ ಪೂಜೆ ಮಾಡು, ನನ್ನನ್ನೇ ಭಜಿಸು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ನಿನ್ನ ನಾನು ಉದ್ಧಾರ ಮಾಡ್ಬೇಕಲ್ವಾ, ಹಾಗಾಗಿ ನೀನು ನನ್ನನ್ನ ಭಜಿಸು ಅಂತ ಹೇಳ್ತಾ ಇದ್ದಾನೆ ಅಷ್ಟೇನೆ. ಅದೇ ರೀತಿ ಈ ಜನ್ಮದಲ್ಲಿ ನೀನು ನನ್ನ ಭಕ್ತನಾಗಿದ್ದೀಯಾ, ನೀನು ಯಾವ ವರ್ಣದಲ್ಲಿ ಹುಟ್ಟಿದ್ರೂ ಸಹ ನಾನು ನಿನಗೆ ಉದ್ಧಾರವನ್ನ ಮಾಡ್ತೀನಿ. ಬ್ರಾಹ್ಮಣ, ಶೂದ್ರ, ವೈಶ್ಯ, ಕ್ಷತ್ರಿಯ, ನೀನು ಯಾವ ವರ್ಣದಲ್ಲಿ ಹುಟ್ಟಿದರೂ ಸಹ ನಾನು ನಿನಗೆ ಉದ್ಧಾರವನ್ನ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಈ ಲೋಕದ ಬಗ್ಗೆ ಹೇಳ್ತಾ ಹೋಗ್ತಾನೆ ಭಗವಂತ. ಈ ಲೋಕ ಹೇಗಿದೆಯಪ್ಪ ಅಂತ ಅಂದ್ರೆ, ಈ ಲೋಕ ಅನಿತ್ಯಂ ಅಸುಖಂ. ಅಂದ್ರೆ ಈ ಜಗತ್ತಿನಲ್ಲಿ ಬರೀ ದೋಷಗಳೇ ಇದೆ. ಇಲ್ಲಿ ಯಾಕೆ ಈ ಜಗತ್ತಿನಲ್ಲಿ ದೋಷವೇ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಉದಾಹರಣೆ, ಒಬ್ರು BP ಪೇಷಂಟ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅವರಿಗೆ ನೀವು ಉಪ್ಪು ತಿನ್ಬೇಡಿ ಉಪ್ಪು ತಿನ್ಬೇಡಿ ಅಂತ ಅಂದ್ರೆ ಅವ್ರು ಕೇಳೋದಿಲ್ಲ. ಅಥವಾ ಶುಗರ್ ಪೇಷಂಟ್ಗೆ ಸಕ್ಕರೆ ತಿನ್ಬೇಡಿ ಅಂದ್ರೆ ಅವ್ರು ಕೇಳೋದಿಲ್ಲ ಅಲ್ವಾ. ಅಯ್ಯೋ, ಉಪ್ಪು ಸಕ್ಕರೆ ಇಲ್ಲದೆ ಹೇಗ್ರಿ ಊಟ ಮಾಡಕ್ಕಾಗತ್ತೆ ಅಂತ ನಮಗೆ ಬೈಯಕ್ ಬರ್ತಾರೆ. ಆದ್ರೆ ನೋಡಿ, ನೀವು ಸಕ್ಕರೆ ತಿನ್ನೋದ್ರಿಂದ ಶುಗರ್ ಈ ರೀತಿ ನಿಮಗೆ ಜಾಸ್ತಿ ಆಗುತ್ತೆ. ಶುಗರ್ ಜಾಸ್ತಿ ಆಗೋದ್ರಿಂದ ನೋಡಿ ನಿಮ್ಗೆ ಈ ಪಾರ್ಟ್ಗಳೆಲ್ಲ ನಿಮ್ಗೆ ಹಾಳಾಗ್ತಾ ಹೋಗುತ್ತೆ. ಅಥವಾ BP ಹೆಚ್ಚಾಗ್ತಾ ಹೋದ್ರೆ ನಿಮ್ಮ ಹಾರ್ಟ್ ಬೀಟ್ ನಿಂತು ಹೋಗೋ ಚಾನ್ಸಸ್ ಇದೆ, ಅಥವಾ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ವೈದ್ಯರು ನಮಗೆ ಅದ್ರ ವಿವರಣೆ ಕೊಟ್ಟಾಗ ನಾವೇನ್ ಮಾಡ್ತಾ ಹೋಗ್ತೀವಿ, ಅದ್ ಎಷ್ಟೇ ರುಚಿಯಾಗಿದ್ರು ಅಪ್ಪ ನನಗೆ ಉಪ್ಪು ಬೇಡಪ್ಪ ಅಥವಾ ನನಗೆ ಸಕ್ಕರೆ ಬೇಡಪ್ಪ ಅಂತ ನಾವು ದೂರ ಆಗ್ತಾ ಹೋಗ್ತೀವಿ ಅಲ್ವಾ. ಅದೇ ರೀತಿ ವಾಟ್ಸಪ್ ಅಲ್ಲಿ ಬರ್ತಾ ಇರುತ್ತೆ ನೋಡಿ, BP ಗೆ ಹೆದರಿ ಉಪ್ಪು ಬಿಡ್ತಾರೆ, ಶುಗರಿಗೆ ಹೆದರಿ ಸಕ್ಕರೆ ಬಿಡ್ತಾರೆ. ಆದ್ರೆ ಭಗವಂತನಿಗೆ ಹೆದರಿ ಯಾಕೆ ಈ ಜನ ಪಾಪ ಮಾಡೋದು ಬಿಡೋದಿಲ್ಲ ಅಂತ. ಅದೇ ರೀತಿ ಇಲ್ಲಿ ಭಗವಂತ ಇಲ್ಲಿ ಯಾಕೆ ಅನಿತ್ಯಂ ಅಂತ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಈ ಜಗತ್ತು ಏನಿದೆ ಬರೀ ದೋಷವೇ ತುಂಬಿದೆ. ನೀನ್ ಅನ್ಕೊಂತಾ ಇದೀಯಾ, ಅಯ್ಯೋ ನಾನಿಲ್ಲಿ ತುಂಬಾ ಸುಖವಾಗಿದ್ದೀನಪ್ಪ, ನನಗೆ ಸ್ವಂತ ಮನೆ ಇದೆ, ಕಾರ್ ಇದೆ, ಅಯ್ಯೋ ನನ್ನ ಮಗ ನಾನ್ ಹೇಳ್ದಂಗೆ ಕೇಳ್ತಾನೆ, ಅಯ್ಯೋ ಈಗ ಬಂದಿರೋ ಸೊಸೆ ಅಂತೂ ಬಿಡ್ರಿ, ಮುತ್ತಲ್ಲಿ ಮುತ್ತು ವಜ್ರದಲ್ಲಿ ವಜ್ರ, ನಾನ್ ಕುತ್ಕೊಂಡ್ರೆ ಕುತ್ಕೊಂತಾಳೆ, ನಿಂತ್ಕೊಂಡ್ರೆ ನಿಂತ್ಕೊಂತಾಳೆ, ಇನ್ನ ಆ ಸೊಸೆ ಅಂತೂ ಹೇಳೋದೇ ಬೇಡ. ಅಯ್ಯೋ ನನ್ನ ಅತ್ತೆ ಅಮ್ಮನ್ ತರ ಕಣ್ರಿ, ಎಷ್ಟು ಒಳ್ಳೆಯವರು ಗೊತ್ತಾ. ಆದರೆ ಇಲ್ಲಿ ಏನೆಲ್ಲ ಇದೆ ಅದ್ಯಾವುದೂ ಸಹ ಶಾಶ್ವತ ಅಲ್ಲ. ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದೇನಪ್ಪಾ ಅಂತ ಅಂದ್ರೆ, ಇಲ್ಲಿ ಚತುರ್ಮುಖ ಬ್ರಹ್ಮನೇ ಶಾಶ್ವತ ಅಲ್ಲ. ನಾವ್ ಆಲ್ರೆಡಿ ಇದನ್ನ ತಿಳ್ಕೊಂಡ್ಬಿಟ್ಟಿದೀವಿ. ಚತುರ್ಮುಖ ಬ್ರಹ್ಮ ಶಾಶ್ವತ ಅಲ್ಲ, ಈ 14 ಲೋಕಗಳೇನಿದೆ ಅದು ಶಾಶ್ವತ ಅಲ್ಲ. ಹಾಗಿರ್ಬೇಕಾರೆ ನಿನಗೆ ಇದು ಅನಿತ್ಯಂ ಅಲ್ವಾ, ಅಂದ್ರೆ ದೋಷಪೂರಿತವಾಗಿಲ್ವಾ ನಿನಗಿದು. ಅಷ್ಟೇ ಅಲ್ಲ ರೀ, ಇದು ಅಸುಖಂ, ಇಲ್ಲಿ ಸುಖ ಇಲ್ಲ. ನೀನ್ ಅನ್ಬೋದು, ನನಗ್ ಸ್ವಂತ ಮನೆ ಇದೆಯಪ್ಪ, ಒಂದಷ್ಟು ಪ್ರಾಪರ್ಟಿ ಮಾಡ್ಬಿಟ್ಟಿದೀನಿ, ನನಗ್ ಒಳ್ಳೆ ಕಾರ್ ಗೀರ್ ಎಲ್ಲ ತಗೊಂಡ್ಬಿಟ್ಟಿದೀನಿ, ನಾನ್ ಆರಾಮಾಗಿದ್ದೀನಿ, ನನ್ ಮಕ್ಳಂತೂ ಬಿಡ್ರಿ ಅವ್ರೇನಕ್ಕೂ ತಲೆ ಕೆಡಿಸ್ಕೊಳಲ್ಲ. ಆದ್ರೆ ನೀನು ಜೀವನ ಪರ್ಯಂತ ಕೂಡಿಸಿ ನೀನ್ ಏನು ದೊಡ್ಡ ಮನೆ ಕಟ್ತೀಯಾ, ನೀನ್ ಆಸ್ತಿ ಸಂಪಾದನೆ ಮಾಡ್ತೀಯಾ, ಅಥವಾ ಕಾರ್ ತಗೊಂತೀಯಾ, ನೀನ್ ಏನ್ ತಗೊಂತೀಯೋ ನಿನ್ನ ಮಕ್ಕಳಿಗೆ ಅದು ಬೇಡ ಆಗ್ಬಹುದು. ಎಲ್ಲೋ ನಮ್ಮ ತೀರಾ ಕೆಳವರ್ಗದವರು ಅಥವಾ ಮಿಡಲ್ ಕ್ಲಾಸ್ ಅಂತ ಏನ್ ಹೇಳ್ತೀವಿ, ಅವರಿಗೆ ಹೌದಪ್ಪ ನನ್ನ ಅಪ್ಪನ ಆಸ್ತಿ ನನ್ನ ಅಮ್ಮನ ಆಸ್ತಿ ಅಂತ ಬೇಕು ಅಂತ ಮಕ್ಕಳು ಅನ್ಬಹುದು. ಆದ್ರೆ ಎಷ್ಟೋ ಜನ ಮಕ್ಕಳು ಅಪ್ಪ ಅಮ್ಮ ಮಾಡಿದ್ದಕ್ಕಿಂತ ಹೆಚ್ಚಾಗಿ ವಿದೇಶಕ್ಕೆ ಹೋಗಿ ನೆಲೆಸ್ತಾರೆ.
ಅವ್ರು ಅಲ್ಲಿಂದಾನೇ ಫೋನ್ ಮಾಡ್ತಾರೆ. ಅಯ್ಯೋ ನೀವಲ್ಲಿ ಮಾರಿದ್ದನ್ನ ನೀವು ಅಮೌಂಟ್ ನಮಿಗ್ ಹಾಕಿದ್ರೆ ಅದು ಏನಕ್ಕೂ ಸಾಲಲ್ಲ. ಅದನ್ನ ಮಾರ್ಬಿಟ್ಟು ನೀವೇ ಇಟ್ಕೊಳ್ಳಿ. ನನಗೆ ನಿಮ್ಮ ಆಸ್ತಿನೂ ಬೇಡ, ನಿಮ್ ಕಾರು ಬೇಡ, ನಿಮ್ ಬಂಗ್ಲೆನೂ ಬೇಡ, ನಿಮ್ ದೇಶನೇ ಬೇಡ. ನಾನು ಆರಾಮಾಗಿ ಇಲ್ಲಿದ್ದೀನಿ. ನಾನೇ ಬೇಕಾದಂಗ್ ಸಂಪಾದನೆ ಮಾಡ್ತೀನಿ ಅಂತ. ಇಲ್ಲ ಮೇಡಮ್ ಹಾಗೆ ಹೇಳಲ್ಲ ಅಂತ ಮಾತ್ರ ಖಂಡಿತ ಹೇಳ್ಬೇಡಿ. ಇದು ಪ್ರಾಕ್ಟಿಕಲ್ ಆಗಿ ನಡೆದ ಸಾಕಷ್ಟು ಉದಾಹರಣೆಗಳು ಇದೆ. ಅಂದ್ರೆ ಇಲ್ಲಿ ನೀನ್ ಏನೆಲ್ಲ ಮಾಡ್ತಾ ಇದ್ಯಾ, ನೀನ್ ಅನ್ಕೊಂತಾ ಇದ್ಯಾ ನಿನ್ನ ಸುಖಕ್ಕೆ, ನಿನ್ನ ಪರಿವಾರದ ಸುಖಕ್ಕೆ ನೀನು ಮಾಡ್ತಿದ್ಯಾ ಅಂತ ನೀನ್ ಅನ್ಕೊಂತಿದ್ಯಾ. ಆದ್ರೆ ಇದ್ಯಾವುದೂ ಸಹ ಸುಖ ಇಲ್ಲ ಇಲ್ಲಿ. ಆದ್ರೆ ನೀನೇನ್ ಅನ್ಕೊಂಡಿದ್ಯಾ ಇದೇ ಸುಖ. ಈಗ ಏನು ಮನೆ ತಗೊಂಡ್ಬಿಟ್ಟಿದ್ಯಾ, ಕಾರ್ ತಗೊಂಡ್ಬಿಟ್ಟಿದ್ಯಾ, ಅಥವಾ ಒಳ್ಳೊಳ್ಳೆ ಬಟ್ಟೆಗಳು ಎಲ್ಲ ಏನ್ ಹಾಕೊಂತ್ಯಾ, ನೀನ್ ಅದ್ ಸುಖ ಅನ್ಕೊಂಡಿದ್ಯಾ. ಇಲ್ಲ, ಅದೇ ಮುಂದೆ ನಿನಗೆ ನೋವನ್ನ ಕೊಡಬಹುದು. ಇನ್ನು ಕೆಲವರು ಹೇಳೋದುಂಟು, ನನ್ನ ಜವಾಬ್ದಾರಿ ಎಲ್ಲ ಮುಗಿಸ್ಬಿಟ್ಟಿದ್ದೀನಪ್ಪ, ಹಾಗಾಗಿ ನನಗೆ ಸುಖ ಇದೆ. ಮಗನಿಗ್ ಮದ್ವೆ ಮಾಡಾಯ್ತು, ಮೊಮ್ಮಗಳಿಗ್ ಮದ್ವೆ ಮಾಡಾಯ್ತು, ಎಲ್ಲ ಆಯ್ತು ರೀ. ಏನೇನ್ ಆಸ್ತಿ ಕೊಡ್ಬೇಕೋ ಎಲ್ಲಾ ಕೊಟ್ಬಿಟ್ಟಿದೀನಿ. ಉಳಿದಿದ್ದು ಒಂದ್ ಸ್ವಲ್ಪ ನಾನ್ ಬ್ಯಾಂಕ್ ಬ್ಯಾಲೆನ್ಸ್ ಹಾಕಿಟ್ಕೊಂಡ್ಬಿಟ್ಟಿದೀನಿ. ನಾನ್ ಇರೋವರೆಗೂ ನನಗೆ, ನಾನ್ ಹೋದ್ಮೇಲೆ ನನ್ ಮಕ್ಳು ತಗೊಂತಾರೆ, ನಾನ್ ಸುಖವಾಗಿದ್ದೀನಿ ಕಣ್ರಿ ಅಂತ ಕೆಲವರು ಹೇಳೋದೂ ಉಂಟು. ಆದ್ರೆ ಇದು ನಿಜವಾದ ಸುಖನಾ ಅಂತ ನೋಡೋದಾದ್ರೆ ಇಲ್ಲ ರೀ. ಅವ್ರಿಗೆ ನಿಜವಾದ ಸುಖ ಅಂದ್ರೆ ಏನು ಅಂತಾನೇ ಗೊತ್ತಿಲ್ಲ. ಯಾಕೆ ಅಂತ ಅಂದ್ರೆ ಉದಾಹರಣೆ ಇದನ್ನ ನಾನು ಮೊದ್ಲು ಸಹ ಕೊಟ್ಟಿದ್ದೆ. ದಿನಾ ಉಪ್ಪು ನೀರ್ ಕುಡಿತಾ ಇರ್ತಾರೆ ಅಂತ ಅಂದ್ರೆ ಅವ್ರಿಗೆ ಉಪ್ಪು ನೀರೇ ಟೇಸ್ಟು. ಅಯ್ಯೋ ತುಂಬಾ ಚೆನ್ನಾಗಿದೆ ರೀ ನಮ್ಮೂರ್ ನೀರು, ಆ ಬಾವಿನಲ್ಲಿ ಹಿಂಗ್ ಕೆತ್ರೆ ಹಿಂಗೆ ಕೈ ಹಾಕಿದ್ರೆ ಸಾಕು ಕೊಡ ತುಂಬ್ಕೊಳ್ಳುತ್ತೆ, ನಾನು ಆರಾಮಾಗಿದ್ದೀವಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅವ್ರು ಯಾವತ್ತಾರು ಸಿಹಿಯಾದ ನೀರನ್ನ ಕುಡಿದಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಇಷ್ಟ್ ದಿನ ಉಪ್ಪು ನೀರ್ ಕುಡಿತಾ ಇದ್ನಾ ಅಂತ. ಅದೇ ರೀತಿ ಇಲ್ಲಿ ಸುಖ ಅನ್ನೋದು ಸಹ ಅಷ್ಟೇ. ನಾನೀಗ ಏನು ಮನೆ, ಕಾರು, ಆಸ್ತಿ, ಪಾಸ್ತಿ ಇದೆಲ್ಲವನ್ನ ಸುಖ ಅನ್ಕೊಳ್ತಾ ಇದ್ದೀನಿ. ಅದೆಲ್ಲವುದೂ ಸಹ ಹೊರಗಿನಿಂದ ಸುಖವನ್ನ ಕೊಡ್ತಾ ಇದೆಯೇ ವಿನಃ, ಒಳಗಿನಿಂದ ನನ್ನ ಆಂತರ್ಯದಿಂದ ಸುಖವನ್ನ ಕೊಡೋದಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಆಂತರ್ಯದ ಬೆಳಕು ಬೇಕಾ? ನೀನು ಕೃಷ್ಣನ ಭಕ್ತಿಯಲ್ಲಿ ತೊಡಗಿದಾಗ ಮಾತ್ರ ನಿನಗೆ ಆ ಆಂತರ್ಯದ ಬೆಳಕು ಬರೋದಿಕ್ಕೆ ಸಾಧ್ಯ. ಹೇಳ್ತೀವಲ್ಲ ನಮ್ಮ ಶಂಕರಾಚಾರ್ಯರ ಉದಾಹರಣೆ. ಅಂದ್ರೆ ಇದನ್ನ ಮೊದ್ಲು ಸಹ ಹೇಳಿದ್ದೆ. ಇನ್ನೊಮ್ಮೆ ಮತ್ತೆ ರಿಪೀಟ್ ಆಗ್ತಾ ಇದೆ ಈ ಕತೆ. ಸೂಜಿಯನ್ನ ಒಂದು ರಸ್ತೆಯಲ್ಲಿ ಹುಡುಕ್ತಾ ಇರ್ತಾರೆ. ಆಗ ಶಿಷ್ಯ ಬಂದು ಕೇಳ್ತಾನೆ, "ಏನ್ ಕಳೆದೋಯ್ತು ಗುರುಗಳೇ?" ಅಂತ. "ನನ್ನ ಸೂಜಿ ಕಳೆದು ಹೋಯ್ತು ಕಣಪ್ಪ." ಹೌದಾ? ಅವನೂ ಹುಡುಕ್ತಾನೆ, ಅವನಿಗೆ ಸಿಕ್ಕೋದಿಲ್ಲ. ಅವಾಗ ಅವ್ನು ಕೇಳ್ತಾನೆ, "ಗುರುಗಳೇ ನೀವು ಎಲ್ಲಿ ಕಳ್ಕೊಂಡ್ರಿ? ನಿಮಗ್ ನೆನ್ಪಿದ್ಯಾ?" ಅಂದಾಗ ಶಂಕರಾಚಾರ್ಯರು ಹೇಳ್ತಾರೆ, "ನಾನು ಒಳಗಡೆ ಕೋಣೆಯಲ್ಲಿ ಹಾಸಿಗೆ ಮೇಲೆ ನಾನು ಹೊಲಿತಾ ಇದ್ದೆ, ಅಲ್ಲಿ ಕಳೆದು ಹೋಯ್ತು." ಅವಾಗ ಶಿಷ್ಯ ನಗ್ತಾನೆ ಅಲ್ವಾ? "ಅಯ್ಯೋ ಗುರುಗಳೇ, ನೀವು ಒಳಗಡೆ ಕಳ್ಕೊಂಡು ನೀವು ರಸ್ತೆಯಲ್ಲಿ ಹುಡುಕಿದ್ರೆ ಹೇಗ್ ಸಿಕ್ಕುತ್ತೆ?" ಅಂದಾಗ ಶಂಕರಾಚಾರ್ಯರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಅಂದ್ರೆ, ಒಳಗಡೆ ಕತ್ಲಾಯ್ತು, ಅದಕ್ಕೆ ಹೊರಗಡೆ ಬಂದಿಲ್ ಬೆಳಕಿದೆ ಅಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಆಗ ಶಿಷ್ಯ ನಗ್ಬಿಟ್ಟು ಹೇಳ್ತಾನೆ, "ಕತ್ಲಾಯ್ತು ಅಂತ ನೀವ್ ಇನ್ನೆಲ್ಲೋ ಬೆಳಕಿದೆ ಅಂತ ಹುಡುಕಿದ್ರೆ ಎಲ್ಲಿ ಸಿಕ್ಕುತ್ತೆ?" ಅಂದಾಗ ಎಷ್ಟು ಸುಂದರವಾಗಿ ಶಂಕರಾಚಾರ್ಯರು ಹೇಳ್ತಾರೆ ಅಂದ್ರೆ, ನಾವು ಅಷ್ಟೇ ಅಲ್ವಾ, ನಮ್ಮ ಮನಸ್ಸಿನಲ್ಲಿ ಕತ್ತಲೆ ಆಯ್ತು ಅಂತ ಇನ್ನೆಲ್ಲೋ ಬೆಳಕಿದೆ ಅಂತ ಅಂದ್ಬಿಟ್ಟು ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೋ ಇನ್ನೆಲ್ಲೋ ಪೂಜೆ ಪುನಸ್ಕಾರ ಮಾಡಿ ಸುಖವನ್ನ ಹುಡುಕ್ತಿವಿ ಅಲ್ವಾ ಅನ್ನುವಂತಹ ಸೂಕ್ಷ್ಮ ವಿಚಾರವನ್ನ ಹೇಳ್ತಾರೆ. ಅಂದ್ರೆ ನಿನ್ನ ಆಂತರ್ಯದಲ್ಲಿ ನೀನು ಕತ್ಲಿಟ್ಕೊಂಡಿದ್ಯಾ ಅಂತ ಅಂದ್ರೆ, ನೀನು ಇನ್ನೆಲ್ಲೋ ಪೂಜೆ ಪುನಸ್ಕಾರ ಮಾಡಿ, ಇನ್ನೆಲ್ಲೋ ನೀನು ಪಾರಾಯಣವನ್ನ ಮಾಡಿ, ಇನ್ನೇನೋ ವ್ರತ ಮಾಡಿ ನಿನಗೆ ಹೇಗೆ ನೀನು ಸುಖವಾಗಿರೋದಕ್ಕೆ ಸಾಧ್ಯ? ಮೊದಲು ನೀನು ಆಂತರ್ಯದಿಂದ ನೀನು ಸುಖವಾಗಿರ್ಬೇಕು. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಬ್ಬ ಕೈದಿ ಇರ್ತಾನೆ. ಆ ಕೈದಿಗೆ ಇನ್ನೇನು ಗಲ್ಲು ಶಿಕ್ಷೆ ಅನೌನ್ಸ್ ಆಗೋಗ್ಬಿಟ್ಟಿದೆ. ಗಲ್ಲಿ ಶಿಕ್ಷೆಗೆ ಹೋಗ್ತಾ ಇದ್ದಾನೆ. ಅವನಿಗೆ ಅಯ್ಯೋ ಬಹುಪರಾಗ್ ಅಂತ ಹೇಳೋದೇನು, ಚಾಮರ ಬೀಸೋದೇನು, ಅಯ್ಯೋ ನಿನ್ಗೇನ್ ಇಷ್ಟ? ಹೋಳ್ಗೆ ಇಷ್ಟನಾ? ಇವತ್ತು ಹೋಳ್ಗೆ ತಂದ್ಕೊಡ್ತೀನಿ. ಅಥವಾ ನೀನ್ ಹೆಂಡ್ತಿನ್ ನೋಡ್ಬೇಕಾ? ಹಾ ಹೆಂಡ್ತಿನ ಕರ್ಕೊಂಬಂದ್ ತೋರಿಸ್ತೀನಿ. ನೀವು ಅವನಿಗೆ ಏನೇ ಮಾಡಿದ್ರುನು ಅವನ್ ಸುಖ ಇರುತ್ತಾ ಅವನಿಗೆ? ಇರೋದಿಲ್ಲ. ಯಾಕೆ? ಅವನಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಇನ್ನೊಂದ್ ಗಂಟೆಲಿ ಅವನನ್ನ ನೇಣಿಗೆ ಹಾಕ್ತಾರೆ. ಅವನಿಗೆ ಹೋಗಿ ನಿನ್ನ ಸುಖ ಇದೆಯಾ? ನೀನು ಅಯ್ಯೋ ನೀನ್ ಎಷ್ಟು ಪುಣ್ಯಾತ್ಮನಪ್ಪ ಅಂತ ಹೇಳಿದ್ರೆ ಪ್ರಯೋಜನ ಏನು? ಹಾಗೇನೆ ಇಲ್ಲಿ ನಾವು ಅಷ್ಟೇ. ನಾವು ಪ್ರತಿನಿತ್ಯ ನನ್ನ ಹೋರಾಟ ಯಾವ ಕಡೆಗಪ್ಪ ಅಂದ್ರೆ, ನಾವ್ ಅನ್ಕೊಂಡಿರೋದು ಇಷ್ಟು ದಿನ, ಅಯ್ಯೋ ನಾನು ಜೀವಿಸ್ತಾ ಇದ್ದೀನಿ, ನಾನು ಬದುಕೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ ಅಂತ ನಾವ್ ಅನ್ಕೊಂಡಿದೀವಿ. ಆದ್ರೆ ಇಲ್ಲಿ ನಾನು ಬದುಕೋದಿಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ನಾನು ಇಲ್ಲಿ ಸಾವಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ. ಇದು ಸತ್ಯ.
ಯಾಕಪ್ಪ ಅಂತ ಅಂದ್ರೆ ನನ್ನ ಗುರಿ ಏನಿದೆ ಅದು ನನ್ನ ಸಾವು ಅಲ್ವಾ? ನಾವ್ ಅನ್ಕೊಂತಾ ಇದೀವಿ ನಾನ್ ಆಸ್ತಿ ಮಾಡ್ಬೇಕು, ನಾನ್ ಪಾಸ್ತಿ ಮಾಡ್ಬೇಕು, ಅಂದ್ರೆ ಒಂದಷ್ಟು ಹಣಕಾಸನ್ನ ನಾನು ಬ್ಯಾಂಕ್ ಅಲ್ಲಿ ಇಡ್ಬೇಕು, ಅಯ್ಯೋ ಇನ್ನೊಂದ್ ದೊಡ್ಡ ಮನೆ ಕಟ್ಬಿಡ್ಬೇಕು, ಒಂದಷ್ಟು ಬಾಡಿಗೆ ಬರೋ ಹಾಗೆ ಮಾಡ್ಕೋಬೇಕು. ಇಲ್ಲ, ನೀನ್ ಇಲ್ಲಿ ಬದುಕ್ತಾ ಇರೋದ್ ಏನಿದೆ ಇದು ಸಾವಿನ ಕಡೆಗೆ ಪಯಣವೇ ವಿನಃ ನೀನು ಬದುಕೋ ಕಡೆಗೆ ಪಯಣ ಇಲ್ವೇ ಇಲ್ಲ. ಯಾರಾದ್ರೂ ಈ ತರ ಚಿರಂಜೀವಿಗಳು ಅಂತ ನೋಡೋರಿದ್ರೆ ಸಪ್ತ ಚಿರಂಜೀವಿಗಳು ಬಿಟ್ರೆ ಇನ್ಯಾರು ಚಿರಂಜೀವಿಗಳಿಲ್ಲ ರೀ. ಮ್ಯಾಕ್ಸಿಮಮ್ ಬೈ ಮ್ಯಾಕ್ಸಿಮಮ್ 150 ವರ್ಷ ಬದುಕಿರಬಹುದು ಬಿಟ್ರೆ ನಮ್ಮ ಪಯಣ ಬದುಕಿನ ಕಡೆಗೆ ಅಲ್ಲ, ನಮ್ಮ ಪಯಣ ಸಾವಿನ ಕಡೆಗೆ ಇದೆ. ಎಷ್ಟು ಕಟು ಸತ್ಯ ಅಲ್ವಾ? ನಾನು ಯಾಕೆ ದುಡಿತಾ ಇದ್ದೀನಿ ಅಂದ್ರೆ ನಾನು ಬದುಕೋದಕ್ಕೋಸ್ಕರ ಅಂತ ನಾವಿಷ್ಟ್ ದಿನ ಅನ್ಕೊಂಡಿದ್ವಿ. ಅದನ್ನ ಕೃಷ್ಣ ಬಹಳ ಸುಂದರವಾಗಿ ಹೇಳ್ತಿದ್ದಾನೆ. ನಿನ್ನ ಪಯಣ ಏನಿದೆ ಅದು ಸಾವಿನ ಕಡೆಗೆ. ಹೇಳ್ತಾರಲ್ಲ, ಈ ಜೀವನ ಏನಿದೆ 2 ಅಕ್ಷರದ ಮಧ್ಯ ಇದೆ. ಬಿ ಮತ್ತೆ ಡಿ ಮಧ್ಯ, ಅಂದ್ರೆ ಬರ್ತ್ ಟು ಡೆತ್. ಆದ್ರೆ ನಾನು ಹೇಗಿರಬಹುದು ಅನ್ನೋದು ಮಧ್ಯದ ಸಿ. ಸಿ ಫಾರ್ ಚಾಯ್ಸ್. ಆ ಚಾಯ್ಸ್ ಹೇಳ್ತಾ ಹೋಗುತ್ತೆ. ನೀನು ಭಕ್ತಿಯನ್ನ ಆಯ್ಕೆ ಮಾಡ್ತೀಯಾ ಅಥವಾ ಮೋಜು ಮಸ್ತಿಯನ್ನ ಆಯ್ಕೆ ಮಾಡ್ತೀಯಾ ಅಂತ ನಮಗೆ ಭಗವಂತ ಬಿಟ್ಬಿಟ್ಟಿದ್ದಾನೆ. ಸೊ ನಮ್ಮ ಪಯಣ ಏನಿದೆ ಅದು ಸಾವಿನ ಪಯಣವಾಗಿದೆ. ನಾವಿಲ್ಲಿ ಏನು ಸುಖ 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 ಅಂತ ಅನ್ಕೊಳ್ತಾ ಇದೀವಿ ಈ ಜೀವನದಲ್ಲಿ, ಇದ್ಯಾವುದೂ ಸಹ ಸುಖ ಅಲ್ಲ. ಇದು ಹೇಗಪ್ಪ ಅಂತ ಅಂದ್ರೆ ಇಟ್ ಈಸ್ ಜಸ್ಟ್ ಲೈಕ್ ನಾವೊಂದು ಐಸ್ ಗಡ್ಡೆ ಮೇಲೆ ಕುಳಿತ ಹಾಗೆ. ನಾನ್ ಅನ್ಕೊಂತಾ ಇದ್ದೀನಿ, ಅಯ್ಯೋ ನಾನ್ ಫುಲ್ ಎತ್ತರದ ಐಸ್ ಗಡ್ಡೆ ಮೇಲೆ ಕೂತ್ಕೊಂಡಿದ್ದೀನಿ ನೋಡಿ, ನನ್ ಚೇರ್ ಎಷ್ಟು ದೊಡ್ಡಕ್ಕಿದೆ ಅಂತ ನಾನ್ ಮಜಾ ಮಾಡ್ತಾ ಇದ್ದೀನಿ. ಆದ್ರೆ ನನಗ್ ಗೊತ್ತಿಲ್ಲ ಆ ಐಸ್ ಕರಗ್ತಾ ಇದೆ. ರಾತ್ರಿ ಪೂರ್ತಿ ಕರಗ್ಲಿಲ್ಲ ಅಂದ್ರೂನು ಬೆಳಗ್ಗೆ ಸೂರ್ಯನ ಕಿರಣ ಬೀಳುತ್ತಿದ್ದ ಹಾಗೆ ವಿತಿನ್ 1 ಅವರ್ ಅದ್ ಕರ್ಗ್ ಹೋಗುತ್ತೆ. ಕರ್ಗ್ ಹೋಗಿದ ತಕ್ಷಣ ನನಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಐಸ್ ಗೆಡ್ಡೆ ಮೇಲೆ ಕೂತಿದ್ನ, ನಾನು ಅನ್ಕೊಂಡಿದ್ದೆ ಬಂಡೆ ಮೇಲೆ ಕೂತಿದ್ದೆ ಅಂತ ಅನ್ನೋ ಹಾಗೆ ಇಲ್ಲಿ ನಮ್ಮ ಜೀವನ ಏನಿದೆ ಅದು ಮಂಜುಗಡ್ಡೆಯ ಮೇಲೆ ಕುಳಿತ ಹಾಗೆ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮಾಂ ಭಜಸ್ಯಸ ಅಂದ್ರೆ ನೀನು ನನ್ನನ್ನ ಭಜನೆ ಮಾಡು. ಅಂದ್ರೆ ಹಾಗಿದ್ರೆ ನಿನ್ನನ್ನ ಭಜನೆ ಮಾಡಿದ್ರೆ ನನಗೆಲ್ಲಾ ಸಿಕ್ಕುತ್ತಾ ಅಂತ ಅಂದ್ರೆ ಇಲ್ಲ. ಅಂದ್ರೆ ಸಾವೇ ಸಾವಿನ ಮೇಲೆ ನಾವು ಕುಳಿತಿದ್ದೀವಿ. ಅಂದ್ರೆ ಈ ಕ್ಯೂ ಏನಿದೆ, ನಾವೆಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟಿದೀವಿ. ಇವಾಗ ರೇಷನ್‌ಗೆ ಕ್ಯೂ ನಿಂತ್ಕೊಂತಾರಲ್ಲ. ಎಸ್ ನನಗೆ ಅಕ್ಕಿ ಬಂತು ತಗೊಂಡ್ ಹೋದೆ. ಇನ್ನೊಬ್ರಿಗೆ ಅಕ್ಕಿ ಬಂತು. ಅಯ್ಯೋ ನಿಮಗೆ ಅಕ್ಕಿ ಇನ್ನೂ ಬಂದಿಲ್ವಾ? ಇಲ್ಲ ರೀ ಬರತ್ತೆ. ಎಲ್ಲರೂ ಇಲ್ಲಿ ಕ್ಯೂನಲ್ಲಿ ನಿಂತ್ಬಿಟ್ಟಿದೀವಿ. ಅದೇ ರೀತಿ ಈ ದೇಹದಲ್ಲಿ ಸುಖ ಇಲ್ಲ, ಬರೀ ದುಃಖ ಏನಾಗಿದೆ ತುಂಬಿದೆ ಅನ್ನೋದು ನಮಗೆ ಭಗವಂತ ಹೇಳ್ಕೊಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಇಲ್ಲಿ ಮಾಂ ಭಜಸ್ಯಸ ಅಂತ ಯಾಕೆ ಹೇಳ್ತಿದ್ದಾನೆ ಅಂದ್ರೆ ಅವನು ನಮ್ಗೆ ಸಹಾಯ ಮಾಡೋದಿಕ್ಕೋಸ್ಕರ ಕೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನನ್ನನ್ನ ಆಶ್ರಯಿಸಿದ್ರೆ ನಿನಗೆ ಮುಕ್ತಿ ಸಿಗ್ತಾ ಹೋಗುತ್ತೆ. ಹಿ ಈಸ್ ಸೋ ಸ್ವೀಟ್. ನೀನು ಜಸ್ಟ್ ಒಂದ್ ದಿನಕ್ಕೆ 4 ಸಲ ಕೃಷ್ಣ ಅನ್ನು ಸಾಕು, ನಾನು ನಿನಗೆ ಮುಕ್ತಿ ಕೊಡ್ತೀನಿ. ಯಾಕೆ ನೀನು ಮತ್ತೆ ಈ ದುಃಖಾಲಯಕ್ಕೆ ಬರ್ತೀಯಾ ಅಥವಾ ಬೇರೆ ಇನ್ಯಾವುದೋ ಲೋಕಕ್ಕೆ ಯಾಕೆ ಹೋಗ್ತೀಯಾ? ಬೇಡ, ಸಾಕು ನೀನ್ ಅಲ್ದಾಡಿದ್ ಸಾಕು, ನೀನು ನೋವು ಪಟ್ಟಿದ್ ಸಾಕು. ನೋಡಿ, ನಾವ್ ಹೇಗೆ ನಮ್ಮ ಮಕ್ಳಿಗೆ ಚೆನ್ನಾಗ್ ಓದಿ ಒಂದ್ ಕಡೆ ಸೆಟ್ಲ್ ಆಗ್ಬಿಟ್ರಪ್ಪ, ನಾವು ಕಷ್ಟಪಟ್ಟಿದ್ ಸಾಕು ಅಂತ ನಾವು ಎಷ್ಟು ಕರುಣೆಯಿಂದ ಅಂದ್ರೆ ಎಷ್ಟು ಪ್ರೀತಿಯಿಂದ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಭಗವಂತನು ಹೇಳ್ತಾ ಇರೋದು ಅಷ್ಟೇನೆ. ನೀನ್ ಯಾರನ್ನೋ ಭಜನೆ ಮಾಡ್ಬೇಡ, ಯಾರನ್ನೋ ಪೂಜೆ ಮಾಡ್ಬೇಡ, ನನ್ನನ್ನ ಪೂಜೆ ಮಾಡು, ನಾನು ನಿನಗೆ ಶಾಶ್ವತವಾದ ಮುಕ್ತಿಯನ್ನ ಕೊಡ್ತೀನಿ. ಅಂದ್ರೆ ಅವನು ಹೇಳ್ತಾ ಇರೋದು ನಮ್ಮ ಒಳಿತಿಗಾಗಿ ಅಷ್ಟೇ. ಈಗ ಉದಾಹರಣೆ ಹೇಗಿದೆಯಪ್ಪ ಅಂದ್ರೆ, ನಾವ್ ಯಾವ್ದೋ ಒಂದು ಗೊತ್ತಿಲ್ಲದೆ ಇರೋ ಊರಿಗೆ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ನಮ್ಗ ಆ ಊರ್ ಬಗ್ಗೆ ಗೊತ್ತಿಲ್ಲ, ಆ ಜನದ ಬಗ್ಗೆ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಅಲ್ಲಿ ಯಾರೋ ಒಬ್ರು ಬರ್ತಾರೆ, ಬಂದ್ಬಿಟ್ಟು ನಮ್ಗೆ ಪ್ರತಿಯೊಂದನ್ನು ಎಕ್ಸ್‌ಪ್ಲೈನ್ ಮಾಡ್ತಾರೆ. ನೋಡಿ ಈ ಊರಲ್ಲಿ ಈ ದೇವಸ್ಥಾನ ಇದೆ, ಈ ಊರಲ್ಲಿ ಇಲ್ಲಿ ಶಾಪಿಂಗ್ ಚೆನ್ನಾಗಿದೆ, ಹಾಗೆ ಹೀಗೆ ಎಲ್ಲ ಎಕ್ಸ್‌ಪ್ಲೈನ್ ಮಾಡಿ ಕೊಡ್ತಾರೆ ಅಂತ ಅನ್ನೋಣ. ಅವರ ಸಹಾಯದಿಂದ ನಾವೇನಾಗುತ್ತೆ ಆ ಊರ್ ಬಗ್ಗೆ ಎಲ್ಲ ತಿಳ್ಕೊಂತೀವಿ. ಅವಾಗ ನಾವು ಕೊನೆಗೆ ಏನ್ ಹೇಳ್ತೀವಿ? ಅಯ್ಯೋ! ಆ ವ್ಯಕ್ತಿ ನಮ್ಗೆ ದೇವ್ರ ಹಾಗೆ ಬಂದು ನಮಗ್ ಸಹಾಯ ಮಾಡಿದ್ರಲ್ವಾ ಅಂತ ಹೇಳ್ತೀವಿ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತನೂ ಅಷ್ಟೇ. ಅಂದ್ರೆ ನಾವಿಲ್ಲಿ ಅವರಿಗೆ ಭಗವಂತ ಅನ್ನೋ ಹಾಗೆ ಇಲ್ಲಿ ಭಗವಂತನೂ ನಮಗ್ ಹೇಳ್ತಾ ಇದ್ದಾನೆ, ನೀನ್ ಇನ್ಯಾರ್ಯಾರನ್ನೋ ಪೂಜೆ ಮಾಡ್ಬೇಡ, ನನ್ನನ್ನ ಭಜನೆ ಮಾಡು. ಅಂದ್ರೆ ನನ್ನನ್ನ ನೀನು ಜ್ಞಾಪಿಸ್ಕೋ ಸಾಕು, ನಾನು ನಿನಗೆ
ಮುಕ್ತಿಯನ್ನ ಕೊಡ್ತೀನಿ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಭಗವಂತ ಇಷ್ಟು ಹೇಳೋದ್ರ ಜೊತೆಗೆ ಭಕ್ತಿಯ ಮಜಲುಗಳನ್ನ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಅಂದ್ರೆ ಒಬ್ಬೊಬ್ಬರ ಭಕ್ತಿ ಒಂದೊಂದು ರೀತಿ ಇರ್ತಾ ಹೋಗುತ್ತೆ. ಅಂದ್ರೆ ಯಾವ ರೀತಿನಪ್ಪ ಅಂದ್ರೆ ಒಬ್ರು ವ್ರತವನ್ನ ಮಾಡೋದನ್ನ ಭಕ್ತಿ ಅಂತಾರೆ, ಕೆಲವರು ಪಾರಾಯಣ ಮಾಡೋದನ್ನ ಭಕ್ತಿ ಅಂತಾರೆ, ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗೋದನ್ನ ಭಕ್ತಿ ಅಂತಾರೆ. ಹಾಗಿದ್ರೆ ಯಾವುದು ನಿಜವಾದ ಭಕ್ತಿ ಅಂತಂದ್ರೆ ಇದ್ಯಾವುದು ಮಾಡೋದೇ ಭಕ್ತಿ ಅಲ್ವಾ ಅಂತ ಅಂದ್ರೆ ಮೂಲಭೂತವಾಗಿ ಒಂದು ಭಕ್ತಿಯ ಒಂದು ಮಾರ್ಗವನ್ನ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಯಾಕೆಂದ್ರೆ ನಾವು ಎಸ್ಸೆ ಬರೀರಿ ಅಂದಾಗ, ಉದಾಹರಣೆ ಯಾವುದೋ ಒಂದು ಟಾಪಿಕ್ ಕೊಡ್ತಾರೆ, ಆ ಟಾಪಿಕ್ ಬರೆದು ಎಸ್ಸೆ ಬರೀರಿ ಅಂದಾಗ ಒಬ್ಬೊಬ್ರು ಒಂದೊಂದು ರೀತಿ ಎಸ್ಸೆಯನ್ನ ಬರೀತಾರೆ ಅಲ್ವಾ, ಪ್ರಬಂಧವನ್ನ ಬರೀತಾರೆ. ಆದ್ರೆ ಆ ಪ್ರಬಂಧ ಬರಿಬೇಕಾದ್ರೆ ಒಂದು ಮೂಲಭೂತ ಇರುತ್ತೆ. ಅದ್ಯಾವುದು? ಅಕ್ಷರಗಳು ಅಲ್ವಾ. ಅಕ್ಷರಗಳು, ಕಾಗಣಿತಗಳು, ನಮಗೆ ಇದೆಲ್ಲವುದು ಬಂದ್ರೆ, ನಮಗೆ ಪದ ಬರೆಯೋದಿಕ್ಕೆ ಬಂದೆ, ನಮಗೆ ಸೆಂಟೆನ್ಸ್ ಫಾರ್ಮ್ ಮಾಡ್ಲಿಕ್ಕೆ ಬಂದ್ರೆ ನಾವು ಏನ್ ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು. ಅದೇ ರೀತಿ ಇಲ್ಲಿ ಭಗವಂತ ಭಕ್ತಿಯ ಮಜಲುಗಳನ್ನ ತಿಳಿಸ್ತಾ ಹೋಗ್ತಾನೆ. ಅಂದ್ರೆ ಭಕ್ತಿಗೆ ಮಜಲುಗಳು ಹಲವಾರು, ಸಾರಿ, ಭಕ್ತಿಯ ಮೂಲ ಏನು ಅಂದ್ರೆ ಮೂಲಭೂತವಾದ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ಭಗವಂತ ಮುಂದಿನ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾನೆ. ಅದು ಏನಪ್ಪಾ ಅಂತ ನೋಡೋದಾದ್ರೆ, ಮನ ಅಂದ್ರೆ ಸದಾ ನನ್ನನ್ನೇ ಚಿಂತಿಸುವವನು, ಭವ ಆಗು, ಮತ್ ನನ್ನ, ಭಕ್ತಿಯ ಭಕ್ತನು, ಮತ್ ನನ್ನ, ಯಾಜಿ ಆರಾಧಕನು, ಮಾಂ ನನ್ನನ್ನು, ನಮಸ್ಕರಿಸುತ್ತಾ, ಮಾಂ ನನ್ನಲ್ಲಿಗೆ, ಏವ ಸಂಪೂರ್ಣವಾಗಿ, ಏಷ್ಯಸಿ ನೀನು ಬರುವೆ, ಎದ್ ಎತ್ ಎತ್ ಭಾ ಅಂದ್ರೆ ತಾ ತಲ್ಲೀನನಾಗಿಸಿ, ಏವಂ ಹೀಗೆ, ಆತ್ಮಾನಂ ನಿನ್ನ ಆತ್ಮವನ್ನು, ಮತ್ ಮತ್ಪರಾಯಣಂ ನನ್ನಲ್ಲಿ ಭಕ್ತಿ ಉಳ್ಳವನಾಗಿ. ಅಂದ್ರೆ ಇಲ್ಲಿ ಎಷ್ಟು ಸುಂದರವಾಗಿ ಭಗವಂತ ಈ 9ನೇ ಅಧ್ಯಾಯವನ್ನ ಸಂಪೂರ್ಣ ಮಾಡ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನಮಗೆ ಈ ಭಕ್ತಿಯ ಮಜಲುಗಳನ್ನ ಹೇಳ್ತಾ ಇಲ್ಲಿ ಆತ ಈ 9ನೇ ಅಧ್ಯಾಯವನ್ನ ಆ ಮುಗಿಸ್ತಾ ಇದ್ದಾನೆ. ಮತ್ ಮನ ಅಂದ್ರೆ ಮತ್ಫನ ಮವ ಮದ್ಭಕ್ತ ಅಂದ್ರೆ ನನ್ನಲ್ಲಿ ನೀನು ಮನ್ಸಿಡು. ಯಾವ ರೀತಿ ಮನ್ಸಿಡ್ಬೇಕಪ್ಪ ಅಂತ ಅಂದ್ರೆ, ನಾವು ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ನಮ್ಮ ಹೃದಯದಲ್ಲಿ ನಾವ್ ಅನ್ಕೊಂತೀವಿ ಬರೀ ಪ್ರೀತಿಸೋರು ಮಾತ್ರ ಇರ್ತಾರೆ ಅಂತ. ಇಲ್ಲ, ನಮ್ಮ ಮನ್ಸಲ್ಲಿ ನಾವು ಯಾರನ್ನ ದ್ವೇಷ ಮಾಡ್ತೀವೋ ಅವರು ಸಹ ಇರ್ತಾರೆ. ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ನೀನು ನಿನ್ನ ಶತ್ರುಗಳನ್ನ ಸಂಹಾರ ಮಾಡಬೇಕು ಅಂದ್ರೆ ಅವ್ರ ತಲೆ ತೆಗೆಯೋದು ಬೇಡ, ನಿನ್ನ ತಲೆಯಿಂದ ಅವರನ್ನ ತೆಗೆದು ಬಿಡು ಸಾಕು. ಅಂದ್ರೆ ನೀನ್ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಬಿಟ್ಬಿಡು. ನೀನ್ ಯಾಕೆ ಯೋಚನೆ ಮಾಡ್ತೀಯ? ಯೋಚನೆ ಮಾಡಿದ್ರೆ ತಾನೇ ನಿನಗೆ ನೆನಪಾಗೋದು ಅಂತ. ಅದೇ ರೀತಿ ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ನಾವು ಯಾರನ್ನ ತುಂಬಾ ಪ್ರೀತಿಸ್ತೀವಿ ಅವರು ನಮ್ಮ ಹೃದಯದಲ್ಲಿರ್ತಾರೆ. ಅದೇ ರೀತಿ ನಾವು ಯಾರನ್ನ ತುಂಬಾ ದ್ವೇಷ ಮಾಡ್ತೀವಿ ಅವರು ನಮ್ಮ ಹೃದಯದಲ್ಲಿರ್ತಾರೆ. ಅಂದ್ರೆ ಬೋತ್ ಆರ್ ಇನ್ ಅವರ್ ಹಾರ್ಟ್ ಅಲ್ವಾ. ನಾವ್ ಯಾರನ್ನ ದ್ವೇಷ ಮಾಡ್ತೀವಿ ಅವ್ರುನು, ಯಾರನ್ನ ತುಂಬಾ ಪ್ರೀತಿಸ್ತೀವಿ ಅವರು. ಇದಕ್ಕೆ ಉದಾಹರಣೆ, ಇಲ್ಲಪ್ಪ ನಾನು ಹಂಗೆಲ್ಲ ಯೋಚನೆ, ನಮ್ಮ ಎನಿಮಿನೆಲ್ಲ ಯಾರ್ರೀ ನಮ್ಮ ಹಾರ್ಟ್ ಅಲ್ಲಿ ಇಟ್ಕೊಂತಾರೆ ಅಂತ ಅಂದ್ರೆ, ಇಲ್ಲ ರೀ. ಹೇಗಪ್ಪ ಅಂದ್ರೆ, ನೀನು ದ್ವೇಷ ಮಾಡೋರ ತರ ನೀನ್ ಇರ್ಬೇಡ. ಉದಾಹರಣೆ, ಕಂಸನ ಹಾಗೆ, ರಾವಣನ ಹಾಗೆ, ಕುಂಭಕರ್ಣನ ಹಾಗೆ, ಹಿರಣ್ಯಕಶಿಪುವಿನ ಹಾಗೆ ಅವರೆಲ್ಲರೂ ಭಗವಂತನನ್ನ ದ್ವೇಷಿಸ್ತಾ ಇದ್ರು. ಆದ್ರೆ ಅವ್ರನ್ನೂ ಭಗವಂತ ಪ್ರೀತಿಸ್ದ. ಆದ್ರೆ ಅಂತ್ಯ ಹೇಗಾಯ್ತು? ಅವರನ್ನ ಸಂಹಾರ ಮಾಡಿ. ಆದ್ರೆ ನೀನು ಆ ರೀತಿ ಅಲ್ಲ, ಮದ್ಭಕ್ತ ಅಂದ್ರೆ ಭಕ್ತನ ಹಾಗೆ. ಭಕ್ತ ಅಂದ್ರೆ ಏನು? ಒಬ್ಬ ಪ್ರಿಯಕರನ ಹಾಗೆ, ಪ್ರೇಯಸಿಯ ಹಾಗೆ, ಅಮ್ಮ ಮಗುವಿನ ಹಾಗೆ. ಅಮ್ಮ ಹೊಡೆದ್ರು ಅಮ್ಮ ನೀನೇ ಬೇಕು ಅಂತ ಮಗು ಓಡ್ ಬರುತ್ತೆ. ಯಾವ ಮಗು? ವಿತಿನ್ 3 years ಮಗು. ನಾನ್ ದೊಡ್ಡ ಮಕ್ಳ ಬಗ್ಗೆ ಹೇಳ್ತಾ ಇಲ್ಲ. ದೊಡ್ಡ ಮಕ್ಳು ಏನಿಲ್ಲ, ಹೊಡೆದ್ರೆ ನಮಗೂ ಹೊಡೆದ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರ ಬಗ್ಗೆ ಹೇಳ್ತಾ ಇಲ್ಲ. 3 ವರ್ಷದೊಳಗಿನ ಮಗು, ಅದು ಕನ್ಸ್ನಲ್ಲೂ ಅಮ್ಮ ಬೇಕು. ಮಲ್ಕೊಂಡಾಗ್ಲೂ, ಕೆಲವರು ಮಕ್ಳು ನೋಡಿರ್ತೀರ ಅಲ್ವಾ, ಮಲ್ಕೊಂಡಾಗ್ಲೂ ಅಮ್ಮನ್ ಸೆರಗಿಟ್ಕೊಂಡೋ ಅಥವಾ ಅಮ್ಮನ್ ನೈಟಿ ಇಟ್ಕೊಂಡೋ ಅಮ್ಮನ್ ಕೂದ್ಲು ಇಟ್ಕೊಂಡೋ ಮಲಗಿರುತ್ತೆ. ಯಾಕೆಂದ್ರೆ ಅಮ್ಮ ನನ್ನನ್ ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋ ಭಯ. ಅಷ್ಟೇ ಅಲ್ಲ,
ಆ ಮಗುಗೆ ಅಮ್ಮನೇ ಊಟ ಮಾಡಿಸ್ಬೇಕು, ಅಮ್ಮನೇ ಎಲ್ಲ ಕೆಲಸವನ್ನ, ಆ ಮಗುಗೆ ಏನ್ ಕೆಲಸ ಇದೆ ಅಲ್ಲ ಆ ಎಲ್ಲ ಕೆಲಸ ಅಮ್ಮನೇ ಮಾಡ್ಬೇಕು. ಅಮ್ಮ ಹೊಡೆದ್ರು ಅಮ್ಮ ಬೇಕು, ಅಮ್ಮ ಮುದ್ಸಿದ್ರು ಅಮ್ಮ ಬೇಕು, ಒಂದು ಮುದ್ದು ಕೊಡಕ್ಕೂ ಅಮ್ಮ ಬೇಕು, ಕಚ್ಚಕ್ಕೂ ಅಮ್ಮ ಬೇಕು. ಎಷ್ಟು ಮುದಿಸುತ್ತೆ ಅಲ್ವಾ? ಯಾಕೆ ಇಲ್ಲಿ 3 ವರ್ಷದ ಮಗು ಅಂತ ಹೇಳ್ತೀವಿ ಅಂದ್ರೆ, ಅದೊಂಥರ ನಿಷ್ಕಲ್ಮಶವಾದ ಪ್ರೀತಿ ಅದು. ಆ ಮಗು ಒಂದು ನಕ್ಬಿಟ್ರೆ ಸಾಕು, ಅಮ್ಮ ದಿನ ಪೂರ್ತಿ ನಿದ್ದೆ ಇಲ್ಲದೆ ಕೆಲಸ ಮಾಡಿದ್ರುನು ಆಹಾ ನನ್ ಮಗು ಅಂತ ಒಂದು ಸಲ ಒಂದು ಟೈಟ್ ಹಗ್ ಕೊಟ್ಬಿಟ್ರೆ ಮುಗ್ದೋಯ್ತು, ಅಮ್ಮ ಫುಲ್ ಖುಷ್ ಅಲ್ವಾ? ಅದೇ ರೀತಿ ಇಲ್ಲಿ ನಮ್ಮ ಸಂಬಂಧ ಭಗವಂತನ ಜೊತೆ ಹೇಗಿರ್ಬೇಕು ಅಂದ್ರೆ, ಆ 3 ವರ್ಷದ ಮಗುವಿನ ಹಾಗೆ. ನೀನ್ ಕಷ್ಟ ಕೊಡ್ತೀಯ ಭಗವಂತ, ನೀನ್ ಕೊಡು, ನೋ ಪ್ರಾಬ್ಲಮ್. ಅಮ್ಮ ಹೊಡೆದ್ರು ಆ ಮಗುಗ್ ಅಮ್ಮನೇ ಬೇಕು ಅಲ್ವಾ? ಅದೇ ರೀತಿ ಕಷ್ಟ ಕೊಡ್ತೀಯಾ ನೀನೇ ಬೇಕು, ಸುಖ ಕೊಡ್ತೀಯಾ ನೀನೇ ಬೇಕು, ಏನ್ ಬೇಕು ನಿಂಗೆ? ಅಮ್ಮ ಬೇಕು ಅಂತ ಹೇಗೆ ಆ ಮಗು ಅಳುತ್ತೆ, ಅದೇ ರೀತಿ ಇಲ್ಲಿ ನನಗೂ ಸಹ ಭಗವಂತನೇ ಬೇಕು. ಭಗವಂತ ಬಿಟ್ಟು ನನಗಿನ್ಯಾರು ಬೇಡ ಕಣ್ರಿ. ಹೇಗೆ ಬೇಕಪ್ಪ ಅಂತ ಯಾಕೆ ಬೇಕು ಭಗವಂತ? ಈಗ ಆ ಮಗುಗಾದ್ರೆ ಅಮ್ಮ ಬೇಕಪ್ಪ. ಯಾಕೆ ಅಂದ್ರೆ ಅದಕ್ಕೆ ಊಟ ಮಾಡ್ಸಕ್ಕೆ, ತೊಳ್ಸಕ್ಕೆ, ಬೆಳ್ಸಕ್ಕೆ ಎಲ್ಲ ಬೇಕು. ನಿನಗ್ಯಾಕ್ ಬೇಕು ಭಗವಂತ ಅಂತ ಕೇಳಿದ್ರೆ, ನನ್ನ ಪಾಪಗಳನ್ನ ತೊಳೆಯಲಿಕ್ಕೆ. ಇಲ್ಲಿ ಪುಣ್ಯ ಯಾರ್ ಬೇಕಾದ್ರೂ ಕೊಡ್ತಾರೆ. ಅಂದ್ರೆ ಉದಾಹರಣೆ, ನಾನು ಯಾವ ದೇವರನ್ನ ಆಶ್ರಯಿಸಿದರೂ ಸಹ ಅವರ ಮುಖೇನ ಭಗವಂತ ನನಗೆ ಪುಣ್ಯವನ್ನ ಕೊಡ್ತಾ ಇದ್ದಾನೆ. ಆದರೆ ಇದು ಹೇಗೆ ಅಂತ ಅಂದ್ರೆ, ನನ್ನ ಪಾತ್ರೆ ಅಂದ್ರೆ ನನ್ನ ಮನಸ್ಸು ಇಲ್ಲಿ ಕಲುಷಿತವಾಗಿದೆ ಅಂದ್ರೆ, ಆ ಪಾಪ ತೊಳೆದಾಗ ಮಾತ್ರ ನಾನು ಪುಣ್ಯವನ್ನ ಸಂಪಾದನೆ ಮಾಡೋದಿಕ್ಕೆ ಸಾಧ್ಯ ಅಲ್ವಾ? ಉದಾಹರಣೆ, ಒಂದ್ ಮನೆ ಅನ್ಕೊಳ್ಳೋಣ. ಆ ಮನೆಯಲ್ಲಿ ಎಲ್ಲಾ ಐಟಮ್ಸು ತುಂಬ್ಕೊಂಡ್ಬಿಟ್ಟಿದೀನಿ ನಾನು. ಎಲ್ಲಾ ಐಟಮ್ಸು ತುಂಬಿಕೊಂಡು ಇನ್ನೊಂದು ಹೊಸ ಸೋಫಾ ಸೆಟ್ ತಂದ್ರೆ ಇಡೋದಿಕ್ ಜಾಗ ಎಲ್ಲಿರುತ್ತೆ? ಮೊದ್ಲೇನ್ ಮಾಡ್ಬೇಕು? ಆ ಹಳೆ ಸಾಮಾನೆಲ್ಲ ತೆಗೆದು ಹೊರಗೆ ಹಾಕ್ಬೇಕು. ಆಮೇಲೆ ಹೊಸ ಸೋಫಾ ಹಾಕಿದ್ರೆ ಆ ಮನೆ ಚೆನ್ನಾಗ್ ಕಾಣುತ್ತೆ. ಅದೇ ರೀತಿ ಇಲ್ಲಿ ನಾನು ಪುಣ್ಯವನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಾನು ಪಾಪಗಳನ್ನ ತೊಳ್ಕೊಬೇಕಲ್ವಾ? ಆ ಪಾಪ ತೊಳೆಯೋ ಕೆಲಸ ಯಾರು ಮಾಡ್ತಾರೆ? ಪಾಪ ತೊಳೆಯುವ ಕೆಲಸ ಕೇವಲ ಭಗವಂತ ಮಾತ್ರ ಮಾಡೋದಿಕ್ಕೆ ಸಾಧ್ಯ. ಅದು ಹೇಗೆ ಅಂದ್ರೆ ಕೇವಲ ಭಕ್ತಿಯಿಂದ ಮಾತ್ರ. ನಾನು ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆ ಮಾಡಿದಾಗ ಆ ನನ್ನ ಭಕ್ತಿಯಿಂದ ಭಗವಂತ ಏನ್ ಮಾಡ್ತಾ ಹೋಗ್ತಾನೆ, ನನ್ನ ಪಾಪವನ್ನ ತೊಳಿತಾನೆ. ಇಲ್ಲಿ ನೋಡಿ, ನನ್ನ ಪಾಪ ತೊಳಿಬೇಕು ಅಂದ್ರು ಅದಕ್ಕೆ ನಾನೇ ಕಾರಣ. ಯಾಕೆಂದ್ರೆ ನಾನು ಭಗವಂತನನ್ನ ಆಶ್ರಯಿಸ್ಬೇಕು. ಇದೆಲ್ಲ ಹೇಗಾಗ್ಬೇಕು? ಯಾವ್ದೋ ಒಂದು ಭಯದಿಂದನೋ ಅಥವಾ ಯಾರ್ದೋ ಒಂದು ಒತ್ತಡದಿಂದನೋ, ಇಲ್ಲ ರೀ ನೀವು ಕೃಷ್ಣನ್ನೇ ಪೂಜೆ ಮಾಡ್ಬೇಕು ಅವಾಗ್ಲೇ ಆಗೋದು, ಇಲ್ಲ ನೀವು ಜಪ ಮಾಡ್ಬೇಕು, ನೀವು ತಪ ಮಾಡ್ಬೇಕು, ನೀವು ಹೀಗೆ ಮಾಡ್ಬೇಕು, ಹೇರಿಕೆಯಿಂದ ಅಲ್ಲ. ಭಕ್ತಿ ಅನ್ನೋದು ಹೇರಿಕೆಯಿಂದ ಆಗ್ಬಾರ್ದು, ಸಹಜವಾಗಿ ಇರ್ಬೇಕು. ಹೇಗೆ ಒಂದು ಮಗು ತಾಯಿಯನ್ನ ಪ್ರೀತಿಸುತ್ತೆ ಅದು ಸಹಜ, ಅಥವಾ ಅಮ್ಮ ಮಗುವನ್ನ ಹೇಗೆ ಪ್ರೀತಿಸುತ್ತೆ, ಒಬ್ಬ ಪ್ರೇಯಸಿ ಪ್ರಿಯಕರನನ್ನ ಹೇಗೆ ಪ್ರೀತಿಸ್ತಾಳೆ, ದಟ್ ಈಸ್ ನಾರ್ಮಲ್, ಸಹಜವಾಗಿ ಪ್ರೀತಿಸ್ತಾಳೆ. ಅವಳಿಗೆ ಏನೂ ಒತ್ತಡ ಇರೋದಿಲ್ಲ. ಅದೇ ರೀತಿ ಇಲ್ಲ, ನನ್ನ ಭಕ್ತಿನೂ ಅಷ್ಟೇ ಸಹಜವಾಗಿ ಇರಬೇಕು. ಭಕ್ತಿ ಅಂದ್ರೆ ಪ್ರೀತಿ. ನನ್ನ ಮತ್ತು ಭಗವಂತನ ನಡುವೆ ಪ್ರೀತಿ ಏನಿದೆ ಅದು ಸಹಜವಾಗಿ ಇರ್ಬೇಕೇ ವಿನಃ ಯಾವುದೋ ಹೆದರಿಕೆಯಿಂದನೋ, ಯಾವುದೋ ಒತ್ತಡದಿಂದನೋ, ಯಾವುದೋ ಒಂದು ಅಯ್ಯೋ ಇದು ನಮ್ಮನೆ ಶಾಸ್ತ್ರ, ಇದು ನಮ್ಮನೆ ಸಂಪ್ರದಾಯ, ಇದು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು, ನೋ. ಹಾಗಿದ್ದಾಗ ನಿಮ್ಗೆ ಉಸಿರು ಕಟ್ಟೋದಿಕ್ಕೆ ಶುರು ಆಗತ್ತೆ. ಅಯ್ಯೋ ಮಾಡ್ಲೇಬೇಕು, ಇಲ್ಲ. ಮತ್ತೆ ಹೇಗೆ ಮಾಡ್ಬೇಕು? ಪ್ರೀತಿಯಿಂದ. ಪ್ರೀತಿ ಇದ್ದಾಗ ಅಲ್ಲಿ ನಮ್ಗೆ ಸುಸ್ತಾಗೋದಿಲ್ಲ, ಸಾಕಾಗೋದಿಲ್ಲ. ನೋಡಿ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಯಾವಾಗ ಮಾಡ್ಬೇಕು? ನೀನ್ ಮಲ್ಕೊಂಡಾಗ ಜಪ ಮಾಡು, ಕುತ್ಕೊಂಡಾಗ ಜಪ ಮಾಡು, ಸ್ನಾನ ಮಾಡ್ದಾಗ ಜಪ ಮಾಡು. ನೀನ್ ಯಾವಾಗ ಮಾಡಿದ್ರು ಭಗವಂತ ನಿನಗೆ ಆಶ್ರಯ ಕೊಡ್ತಾ ಹೋಗ್ತಾನೆ. ಹೀಗೇ ಇರ್ಬೇಕಾ, ಹಾಗೇ ಇರ್ಬೇಕಾ? ಇಲ್ಲ, ನೀನು ಪ್ರೀತಿ ಇರ್ಬೇಕು ಅಷ್ಟೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಸಹಜವಾಗಿರ್ಬೇಕು. ಅದರ ಜೊತೆ ನಿರ್ಮಲವಾದ ಭಕ್ತಿ ಬೇಕು. ನಿರ್ಮಲವಾದ ಭಕ್ತಿ ಅಂತ ಅಂದ್ರೆ, ನೀನ್ ಒಂದೇ ಒಂದು ಹೂವಿಡು, ಆ ಹೂ ನೋಡಿದ ತಕ್ಷಣ ಅಯ್ಯೋ ಈ ಹೂ ಎಷ್ಟು ಸುಂದರವಾಗಿದೆ ಅಲ್ಲ, ಹಾಗಿದ್ರೆ ಅದು ನನ್ ತಲೆಗೆ ಹೋಗ್ಬೇಕಾ? ಇಲ್ಲಪ್ಪ, ಇದು ನನ್ನ ಭಗವಂತನ ಪಾದದಲ್ಲಿದ್ರೆ ಇನ್ನೂ ಸುಂದರವಾಗಿರುತ್ತೆ ಅಂತ ಭಕ್ತಿಯಿಂದ, ಭಗವಂತ ನೀ ಕೊಟ್ಟ ಹೂವನ್ನ ನಿನಗೇ ಅರ್ಪಿಸ್ತಾ ಇದ್ದೀನಪ್ಪ ಅಂತ ಭಕ್ತಿಯಿಂದ ತಂದು ಅದನ್ನ ನನ್ನ ಭಗವಂತನ ಪಾದಕ್ಕಿಟ್ಟು, ಭಗವಂತ
ನೀನೇ ಕೊಟ್ಟಿದ್ದು ನಿನಗೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅನ್ನೋ ಹಾಗೆ ಅವನು ಕೊಟ್ಟಂತದ್ದು ಅವನಿಗೆ ಅರ್ಪಿಸಿ, ಭಗವಂತ ನೀನ್ ಕೊಟ್ಟಿದ್ದೆ ಅಪ್ಪ, ನಾನೇನು ಹೊಸದಾಗಿ ಏನು ತಗೊಂಡ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ನಾನು ಸಮರ್ಪಿತ ಮಾಡ್ಬೇಕು. ಅದೇ ರೀತಿ ನನಗೂ ಭಗವಂತನಿಗೂ ಹೇಗಿರ್ಬೇಕಪ್ಪ ಪ್ರೀತಿ ಅಂತ ಅಂದ್ರೆ ಬಿಡಲಾರದ ನಂಟಿದ್ದ ಹಾಗಿರ್ಬೇಕು. ಯಾಕಿರ್ಬೇಕು ಬಿಡಲಾರದ ನಂಟಿದ್ದ ಹಾಗೆ? ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಸ್ನೇಹಿತರು, ಇಲ್ಲಿ ನಮ್ಗೆ ಯಾರ್ಯಾರು ಪರಿಚಯಸ್ಥರಿದ್ದಾರೆ ಇವರೆಲ್ಲರೂ ಟೆಂಪರರಿ, ಬರ್ತಾರೆ ಹೋಗ್ತಾರೆ. ಆದ್ರೆ ಭಗವಂತ ಹಾಗಲ್ಲ. ನನ್ನ ಪೂರ್ವ ಜನ್ಮದಲ್ಲೂ ನನ್ ಜೊತೆ ಇದ್ದ, ನಾನು ತಾಯಿಯ ಗರ್ಭದಲ್ಲಿದ್ದಾಗ್ಲೂ ನನ್ ಜೊತೆ ಇದ್ದ, ನಾನು ಈಗೇನಿದ್ದೀನಿ ಈಗ್ಲೂ ನನ್ ಜೊತೆ ಇದ್ದಾನೆ, ನಾನು ಹೋದ್ಮೇಲೂ ನನ್ ಜೊತೆ ಇರ್ತಾನೆ, ಮುಂದಿನ ಜನ್ಮದಲ್ಲೂ ನನ್ ಜೊತೆ ಇರ್ತಾನೆ ಅಲ್ವಾ? ಹಿ ಇಸ್ ದ ಓನ್ಲಿ ಒನ್ ಪರ್ಸನ್ ಹೂ ಈಸ್ ಹೋಲ್ಡಿಂಗ್ ಮೈ ಹ್ಯಾಂಡ್. ಅವನೊಬ್ಬನೇ ಏಕೈಕ ವ್ಯಕ್ತಿ ನನ್ನ ಕೈಯನ್ನ ಹಿಡಿದು ನನ್ನನ್ನ ಉದ್ಧಾರ ಮಾಡ್ತಾ ಇರೋದು. ಇನ್ಯಾರು ಉದ್ಧಾರ ಮಾಡೋದಿಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ, ನನಗ್ ನೀನ್ ಬೇಕು ಅಂತ ಮಗುವಿನ ಹಾಗೆ ನಾನು ಹಠ ಮಾಡ್ತಾ ಇದ್ದೀನಿ. ಯಾಕೆ ಹಠ ಮಾಡ್ತಿದ್ದೀನಿ ಅಂದ್ರೆ, ನನ್ನದು ನಿನ್ನದು ಬಿಡಲಾರದ ನಂಟು ಕಣೋ ಕೃಷ್ಣ. ಜಸ್ಟ್ ಅವನನ್ನ ಹೆಂಗೆ ಪೂಜಿಸ್ಬೇಕಪ್ಪ ಅಂತ ಅಂದ್ರೆ ಮಧ್ಯಾಜಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ನನ್ನನ್ನ ಪೂಜಿಸು. ನನ್ನನ್ನ ಪೂಜಿಸು ಅಂದ್ರೆ ಅರ್ಥ ಏನು? ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ ನನ್ನನ್ನ ಪೂಜಿಸು ಅಂದ್ರೆ. ಅಂದ್ರೆ ಇದರ ಅರ್ಥ, ನೀನು ಜಸ್ಟ್ ನನ್ನನ್ನ ಪ್ರೀತಿಸು ಸಾಕು. ರಾಧೆಯ ಹಾಗೆ, ಮೀರಳ ಹಾಗೆ, ರುಕ್ಮಿಣಿಯ ಹಾಗೆ ಅಲ್ವಾ? ಒಬ್ಬೊಬ್ರದ್ದು ಒಂದೊಂದು ರೀತಿ ಪ್ರೀತಿ. ಹಾಗೇನೆ ಹೇಗೆ ನಾನು ಹೇಳಿದ್ನಲ್ಲ, ಒಂದು ಮಗು ನಿದ್ರೆಯಲ್ಲೂ ಸಹ ಅಮ್ಮ ಬೇಕು ಅಂತ ಕೇಳ್ತಾಳೆ, ಅದೇ ರೀತಿ ನಾನು ಸಹಜವಾಗಿ ನಾನು ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ಉಸಿರನ್ನ ನಾನು ನನ್ನ ಭಗವಂತನಿಗೆ ಸಮರ್ಪಿಸಿದಾಗ ಮಾತ್ರ ನನ್ನ ಸಾವಿನ ಸಮಯದಲ್ಲಿ ಸಹಜವಾಗಿ ನಾನು ನನ್ನ ಭಗವಂತನನ್ನ ಜ್ಞಾಪಿಸ್ಕೊಳ್ಳೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಹೇರಿಕೆಯಾಗಿದ್ರೆ ಅಯ್ಯೋ ಅಪ್ಪ ಅದು ಹೋದ್ರೆ ಸಾಕಪ್ಪ. ಈಗ ಉದಾಹರಣೆ ಕೆಲವರು ಹಬ್ಬಗಳು ಮಾಡ್ತಾರೆ, ಹೇಗ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಾ ತಲೆ ಮೇಲೆ ಹಾಕೊಂಡು ಅಯ್ಯೋ ಹೀಗೆ ಮಾಡ್ಬೇಕು, ಹಾಗೇ ಮಾಡ್ಬೇಕು, ಹೀಗೇ ಇರ್ಬೇಕು, ಹಾಗೇ ಇರ್ಬೇಕು, ಪ್ರತಿಯೊಂದನ್ನು ತಲೆಗೆ ಹಾಕೊಂತಾರೆ. ಅವ್ರಿಗೆ ಹೇಗಾಗತ್ತೆ ಅಂದ್ರೆ ಹಬ್ಬ ಆಗ್ತಿದ್ದಂಗೆನೆ ಹಬ್ಬ ಸದ್ಯ ಮುಗ್ದೋಯ್ತಪ್ಪ, ಇನ್ನೊಂದ್ ವರ್ಷ ನನಗೆ ಹಬ್ಬದ ಯೋಚನೆನೇ ಇಲ್ಲ ಅನ್ನೋ ಹಾಗಾಗತ್ತೆ. ಆದ್ರೆ ಹಾಗಲ್ಲ. ನೀನ್ ಅಷ್ಟೊಂದೆಲ್ಲ ನೀನ್ ನನ್ ಬಗ್ಗೆ ಕಷ್ಟ ಪಡ್ಬೇಡ, ನೀನು ಸಹಜವಾಗಿ ನನ್ನನ್ನ ಪ್ರೀತಿಸು. ಮಾಂ ನಮಸ್ಕಾರ ಅಂದ್ರೆ ನೀನ್ ಯಾರಿಗೇ ತಲೆ ಬಾಗಿದ್ರು ಸಹ ನೀನ್ ಅನ್ಕೋ ನೀನು ನನಗೆ ತಲೆ ಬಾಗ್ತಾ ಇದೀಯಾ. ನಾನು ಹೇಳ್ತಿಲ್ಲ ಯಾಕೆ ಎಲ್ಲರಲ್ಲಿ ನಾನು ಭಗವಂತನನ್ನ ಕಾಣಬೇಕು ಅಂದ್ರೆ, ನನಗೆ ಈಗಾಗ್ಲೇ ಅರ್ಥ ಆಗಿದೆ ಪ್ರತಿ ಜೀವಿಯಲ್ಲಿ ಭಗವಂತ ಆತ್ಮಸ್ವರೂಪಿಯಾಗಿ ಇದ್ದಾನೆ ಅಂತ. ಹಾಗಾಗಿ ನೀನು ಯಾರಿಗೇ ನಮಸ್ಕಾರ ಮಾಡಿದ್ರು ಸಹ ಅದು ನನಗೆ ನಮಸ್ಕರಿಸಿದ ಹಾಗೆ. ಹೇಗೆ ಅಂದ್ರೆ ಜಸ್ಟ್ ಲೈಕ್ ಲವರ್. ಇಲ್ಲಿ ಯಾಕೆ ಪ್ರೇಯಸಿ ಅಥವಾ ಪ್ರಿಯತಮನ ಉದಾಹರಣೆಯನ್ನ ಕೊಡ್ತೀನಿ ಅಂತ ಅಂದ್ರೆ, ಅವ್ರ ಚಡಪಡಿಕೆ ನಾವು ನೋಡ್ಬಿಟ್ಟಿದೀವಿ ಅಲ್ವಾ? ಒಂದು ಏನೋ ಒಂದ್ ತಿನ್ಬೇಕಾದ್ರು, ಏನೋ ಒಂದ್ ಕುಡಿಬೇಕಾದ್ರು, ಅಥವಾ ಏನ್ ನೋಡಿದ್ರುನು ಆ ಪ್ರೇಯಸಿಗೆ ಪ್ರಿಯಕರನ ನೆನಪೇ ಬರುತ್ತೆ, ಅಥವಾ ಪ್ರಿಯಕರನಿಗೆ ಪ್ರೇಯಸಿಯ ನೆನಪೇ ಬರುತ್ತೆ. ಅದೇ ರೀತಿ ನಾನು ಏನೇ ಕೆಲಸ ಮಾಡಿದ್ರು ನನಗೆ ಭಗವಂತನ ನೆನಪಾಗ್ಬೇಕು. ನಾನು ಇವಾಗ ಕಾಫಿ ಕುಡಿತಾ ಇದ್ದೀನ, ಅಯ್ಯೋ ಭಗವಂತ ನೀನ್ ಕೊಟ್ಟ ಪ್ರಸಾದ ಇದು, ನೀನ್ ಇದ್ದಿದ್ದಕ್ಕೆ ನಾನು ಇವತ್ತು ಕುಡಿತಾ ಇದ್ದೀನಿ. ನಾನು ಊಟ ಮಾಡ್ತಿದ್ದೀನ, ಭಗವಂತ ಇದ್ ನಿನ್ ಪ್ರಸಾದ ನಾನು ಊಟ ಮಾಡ್ಲಾ? ಅಥವಾ ಏನೋ ಒಂದು ಸುಂದರವಾದ ದೃಶ್ಯ ನೋಡ್ತೀನಿ, ಅಯ್ಯೋ ಭಗವಂತ ನೀನ್ ಎಷ್ಟು ಒಳ್ಳೆಯವನಪ್ಪ, ಇಷ್ಟು ಸುಂದರವಾದ ದೃಶ್ಯವನ್ನ ನೀನು ನನಗೋಸ್ಕರ ಕೊಟ್ಟಿದ್ಯಾ. ಏನೋ ಒಂದು ಕಷ್ಟ ಬಂತ, ಇಲ್ಲ ಭಗವಂತ ನಾನೇನೋ ಕಲ್ತ್ಕೊಳ್ಳಿ ಅಂತ ಕೊಟ್ಟಿದ್ಯಾ, ನಾನು ಕಲ್ತ್ಕೊಳ್ತೀನಿ, ಐ ಆಮ್ ರೆಡಿ ಟು ಲರ್ನ್. ಅಂದ್ರೆ ಇಲ್ಲಿ ನಾನು ಅದಕ್ಕೆ ಅಂದಿದ್ದು, ಭಕ್ತಿ ಅಂದ್ರೆ ಹೆದರಿಕೆ ಅಲ್ಲ, ಭಕ್ತಿ ಅಂದ್ರೆ ಪ್ರೀತಿ, ನಿಷ್ಕಲ್ಮಶವಾದ ನಿರ್ಮಲವಾದ ಪ್ರೀತಿ ಇರ್ಬೇಕು ಅಷ್ಟೆ. ಪ್ರತಿ ಹೆಜ್ಜೆ ಹೆಜ್ಜೆಗೆ ಇವತ್ ನನಗೆ ಯಾರನ್ನೋ ಪರಿಚಯ ಮಾಡಿಸಿದಾನ ಭಗವಂತ, ಬೇಕಾದ್ರೆ ನೀವು ಕುತ್ಕೊಂಡು ಯೋಚನೆ ಮಾಡಿ, ಯಾವುದೋ ಕಾರಣಕ್ಕೆ ಎಲ್ಲಿಂದಲೋ ಭಗವಂತ ನನಗೆ ಮುಂದೆ ಆಗೋದಕ್ಕೋಸ್ಕರ ಅವರಿಗೆ ಸಹಾಯ ಮಾಡ್ಲಿ ಅಂತ ನನಗೆ ಪರಿಚಯ ಮಾಡ್ಕೊಟ್ಟಿದ್ದಾನೆ. ಹಾಗೆ ನೀನು ಯಾರಿಗೇ ನಮಸ್ಕಾರ ಮಾಡಿದ್ರು ಅದು ನನಗೆ ಸೇರತ್ತೆ. ನೀನು ಏನೇ ಮಾಡಿದ್ರು ನಿನ್ನ ಎಲ್ಲ ಕೆಲಸಗಳನ್ನ ನೀನು ನನಗೆ ಸಮರ್ಪಿಸು. ಆದ್ರೆ ಜೊತೆಗೆ ಹೇಳ್ತಾ ಹೋಗ್ತಾನೆ ಭಗವಂತ, ಕೆಲವ್ರು ಹೇಳೋದುಂಟು, ಅಯ್ಯೋ ನಾನು 10 ಸಲ ಪಾರಾಯಣ ಮಾಡ್ತೀನಿ, 11 ಸಲ ಪಾರಾಯಣ ಮಾಡ್ತೀನಿ, 21 ಸಲ ಇದು ವರ್ಷದ ಪೂರ್ತಿ ಏಕಾದಶಿ ವ್ರತ ಮಾಡ್ತೀನಿ.
ನೀನ್ ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಿನ್ನ ಬಾಯಿಯಲ್ಲಿ ಎಷ್ಟು ಸಲ ಬಂತು ಅನ್ನೋದಕ್ಕಿಂತ ಮನಸ್ಸಿನಲ್ಲಿ ಎಷ್ಟು ಸಲ ಬಂತು ಅನ್ನೋದು ಮುಖ್ಯ. ನಾನು ಹೇಳುತ್ತಲ್ಲ, ಯಾಕೆ ನಾವು ಭಕ್ತಿಯನ್ನ ಪ್ರೀತಿಗೆ ಕಂಪೇರ್ ಮಾಡ್ತೀವಪ್ಪ ಅಂದ್ರೆ, ಪ್ರೀತಿ ತಲೆಯಿಂದ ಹುಟ್ಟಲ್ಲ ರೀ, ಮನಸ್ಸಿನಿಂದ ಹುಟ್ಟುತ್ತೆ ಅಲ್ವಾ? ಅಂದ್ರೆ ಪ್ರತಿ ಉಸಿರಲ್ಲಿ ನಾವು ನಮ್ಮನ್ನ ಪ್ರೀತಿಸೋರನ್ನ ನಾವು ಜ್ಞಾಪಿಸ್ಕೊಳ್ತೀವಿ. ಅದೇ ರೀತಿ ಇಲ್ಲಿ ನಾನು ನನ್ನ ಭಗವಂತನನ್ನ ಮನಸ್ಸಿನಿಂದ, ನೀನ್ ವಿಷ್ಣು ಸಹಸ್ರನಾಮ ಓದ್ಬೇಕಾರೆ ಬಾಯಲ್ಲಿ ಹೇಳ್ತಾ, ನಿನ್ ಕಣ್ಣು ಇನ್ನೇನೋ ನೋಡ್ತಾ, ಮನಸ್ಸು ಇನ್ನೇನೋ ಆಲೋಚನೆ ಮಾಡಿದ್ರೆ ಅದು ವ್ಯರ್ಥ. ಅದ್ರ ಬದಲು ನೀನು ಒಂದೇ ನಾಮವನ್ನ ಹೇಳು, ನೋ ಪ್ರಾಬ್ಲಮ್. ಮನಸ್ಸಿನಿಂದ ಹೇಳು. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗೋದು, ಅಂದ್ರೆ ನೀನು ಏನೇ ಮಾಡಿದ್ರು ಸಹ ಸುಮ್ನೆ ಮಾಡ್ಬೇಡ, ಭಗವಂತನನ್ನ ತಿಳಿದು ಮಾಡು. ಆ ರೀತಿ ತಿಳಿದು ಮಾಡಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಮುಖ್ಯವಾಗಿ ನನಗೆ ದೇವ್ರೇ ಬೇಕು ಅಂತ. ಮಾಮೇ ವೈಶ್ಯಸಿ ಅಂದ್ರೆ ನನಗೆ ಭಗವಂತನೇ ಬೇಕು, ಭಗವಂತ ಬಿಟ್ಟು ನನಗೆ ಬೇರೆ ಯಾರೂ ಬೇಡ. ಈಗ ಒಬ್ಬ ಹುಡುಗನ ಬಗ್ಗೆ ಎಲ್ಲಾ ತಿಳಿದು ಒಬ್ಬ ಹುಡುಗಿ ಪ್ರೀತಿಸ್ದಾಗ್ಲೋ, ಅಥವಾ ಹುಡುಗಿ ಬಗ್ಗೆ ಎಲ್ಲಾ ತಿಳಿದು ಹುಡುಗ ಪ್ರೀತಿಸಿದಾಗ, ಅವನು ಯಾವುದೇ ಪರಿಸ್ಥಿತಿಲಿರ್ಲಿ, ಅವಳು ಯಾವುದೇ ಪರಿಸ್ಥಿತಿಲಿರ್ಲಿ, ಅವನೇ ಬೇಕು, ಅವಳೇ ಬೇಕು ಅಂತ ಹೇಗೆ ಹೇಳ್ತಾರೆ, ಅದೇ ರೀತಿ ನಾನು ನನ್ನ ಭಗವಂತ ನನ್ನ ಪ್ರತಿ ಜನ್ಮದಲ್ಲಿ ಪ್ರತಿ ಉಸಿರಲ್ಲಿ ಅವನು ಕೊಟ್ಟಿರುವಂತಹ, ಅವನೊಬ್ನೇ ಕೈ ಹಿಡ್ಕೊಂಡಿರೋನು ಅಂತ ನನಗೆ ತಿಳಿದಾಗ ನನಗೆ ಗೊತ್ತಾಗುತ್ತೆ, ನನಗೆ ಯಾರೂ ಬೇಡ, ಅವನೇ ಬೇಕು. ಅಷ್ಟೇ ಅಲ್ಲ, ಅವನು ಎಲ್ಲರಿಗಿಂತ ದೊಡ್ಡವನು. ಯಾಕೆ ಎಲ್ಲರಿಗಿಂತ ದೊಡ್ಡವನು? ಅವನು ನನಗೆ ಹೆಜ್ಜೆ ಹೆಜ್ಜೆಗೆ ಸಹಾಯ ಮಾಡ್ತಾ ಇದ್ದಾನೆ. ನೋಡಿ, ಭಗವದ್ಗೀತೆ ಅನ್ನೋದು ಮ್ಯಾನ್ಯುಯಲ್ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆ ಅಂದ್ರೆ ನಾನಿಲ್ಲಿ ಭಗವಂತ ಪ್ರತಿ ಹೆಜ್ಜೆಯಲ್ಲಿ ನಮ್ಗೆ ಸಹಾಯ ಮಾಡ್ತಾನೆ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಮೂಡ್ತಾ ಹೋಗುತ್ತೆ, ಹೌದು ಭಗವಂತ ನನ್ನ ಜೀವನದಲ್ಲಿ ಈ ರೀತಿ ಸಹಾಯ ಮಾಡ್ದ, ಅಥವಾ ನನ್ನ ಜೀವನದಲ್ಲಿ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಓಡುತ್ತೆ. ಅದಕ್ಕೆ ಹೇಳೋದು ಇದು ಮ್ಯಾನ್ಯುಯಲ್. ಯಾವ ಮ್ಯಾನ್ಯುಯಲ್? ನಿಮ್ಮ ಜೀವನದ ಮ್ಯಾನ್ಯುಯಲ್ ಇದು. ಅದೇ ರೀತಿ ಇಲ್ಲಿ ಅವನು ನನಗೆ ಪ್ರತಿ ಹೆಜ್ಜೆಗೆ ಅವನು ನನಗೆ ಸಹಾಯ ಮಾಡ್ತಾನೆ. ನನಗೆ ಉಸಿರನ್ನ ಕೊಟ್ಟಿದ್ದಾನೆ, ನನಗೆ ಆಹಾರವನ್ನ ಕೊಟ್ಟಿದ್ದಾನೆ, ನನಗೆ ಇರೋದಿಕ್ಕೆ ಆಶ್ರಯವನ್ನ ಕೊಟ್ಟಿದ್ದಾನೆ. ಆಶ್ರಯ ಕೊಟ್ಟಿದ್ದಾನೆ ಅಂದ್ರೆ ಸ್ವಂತ ಮನೆ ಕೊಟ್ಟಿದ್ದಾನೆ ಅಂತ ಅಲ್ಲ, ಈ ಭೂಮಿಯನ್ನ ಕೊಟ್ಟಿದ್ದಾನೆ ನನಗೆ, ಈ ಭೂಮಿ ಮೇಲೆ ಜೀವಿಸು ಅಂತ ಕೊಟ್ಟಿದ್ದಾನೆ. ನೀನ್ ಸ್ವಂತ ಮನೇಲಿದೆಯೋ ಬಾಡಿಗೆ ಮನೇಲಿದೆಯೋ ದಟ್ ಈಸ್ ಡಿಫ್ರೆಂಟ್. ನಿನ್ಗೆ ಉಳ್ಕೊಳ್ಳೋದಿಕ್ಕೆ ಆಶ್ರಯ ಕೊಟ್ಟಿದ್ದಾನ, ನಿನ್ಗೆ ಓಡಾಡ್ಲಿಕ್ಕೆ ಅನುಕೂಲವನ್ನ ಕೊಟ್ಟಿದ್ದಾನ, ನಿನ್ನ ಪಂಚೇಂದ್ರಿಯಗಳನ್ನ ಕೊಟ್ಟಿದ್ದಾನ, ಅನುಭವಿಸೋದಿಕ್ಕೆ ನಿನಗೆ ಒಳ್ಳೆ ಮನಸ್ಸನ್ನ ಕೊಟ್ಟಿದ್ದಾನ. ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂದಾಗ ನೀನ್ ಯಾಕೆ ಅವನನ್ನು ಬೇಕು ಅಂತ ಕೇಳೋದಿಲ್ಲ? ಅದಕ್ಕೆ ಹೇಳಿದ್ದು, ಒಬ್ಬ ಪ್ರೇಯಸಿಯ ಹಾಗೆ ನೀನು ಯಾವಾಗ ನೀನು ಅವನಿಗೆ ಲವ್ ಮಾಡೋದಿಕ್ಕೆ ಶುರು ಮಾಡ್ತೀಯ, ಅಂದ್ರೆ ಪ್ರೀತಿಸೋದಿಕ್ಕೆ ಶುರು ಮಾಡ್ತೀಯ, ಆಗ ನಿನಗೆ ಗೊತ್ತಾಗುತ್ತೆ, ಇಲ್ಲ ನನಗೆ ಅವನೇ ಬೇಕು, ಅವನು ಬಿಟ್ಟರೆ ನನಗೆ ಬೇರೆ ಯಾರೂ ಬೇಡ. ಯಾರವನು? ಅವನೇ ನನ್ನ ಭಗವಂತ, ಅವನೇ ನನ್ನ ಕೃಷ್ಣ. ಅವನಿಲ್ಲ ಅಂದ್ರೆ ಬೇರೆ ಇನ್ಯಾರೂ ಇಲ್ಲ. ಮಾಮೇ ಮಾಮೇ ವೈಶ್ಯಸಿ ಅಂದ್ರೆ ಅದರ ಜೊತೆಗೆ ಭಗವಂತ ಅವನೇ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅವನನ್ನ ಪ್ರೀತಿಸೋದ್ರಿಂದ, ನಾನು ಆಗ್ಲೇ ಹೇಳಿದ ಹಾಗೆ, ಅವನ ನೆನಪು ನನ್ನ ಪ್ರತಿ ಉಸಿರಿನಲ್ಲಿ ಇದ್ದಾಗ, ನಾನು ಸಾಯುವ ಸಮಯದಲ್ಲಿ ನನಗೆ ಬೇರೆಯವರ ನೆನಪು ಬರೋದಿಲ್ಲ. ಗಂಡನ ನೆನಪೋ, ಹೆಂಡತಿ ನೆನಪೋ, ಮಕ್ಕಳ ನೆನಪೋ, ಅಥವಾ ಯಾವುದೋ ನಾನು ಪ್ರೀತಿಸೋ ಪ್ರಾಣಿಯದ್ದೋ ನನಗೆ ನೆನಪು ಬರೋದಿಲ್ಲ. ಭರತನಿಗೆ ಬಂತಲ್ಲ, ಜಿಂಕೆ ನೋಡಿದ ತಕ್ಷಣ ಜಿಂಕೆ ನೆನಪಾಗೋಯ್ತು. ಆಮೇಲೆ ಜಿಂಕೆ ಗೊತ್ತಾಗುತ್ತೆ, ಅಯ್ಯೋ ನಾನು ಜಿಂಕೆ ಅಲ್ಲಪ್ಪ, ನಾನು ಒಳ್ಳೆ ಭಕ್ತನಾಗಬೇಕು. ಹಾ, ಓಕೆ, ನಾ ಭಕ್ತ ಅಂದ ತಕ್ಷಣ ಭಕ್ತನಾಗಿ, ಆಮೇಲೆ ಜಡಭರತನಿಗೆ ಗೊತ್ತಾಗುತ್ತೆ, ಅಯ್ಯೋ ಇಲ್ಲಪ್ಪ, ನಾನು ಮತ್ತೆ ಈ ಜನ್ಮದಲ್ಲಿ ಹುಟ್ಟಬಾರ್ದು, ಭಗವಂತ ನೀನೇ ಎಲ್ಲ ಅಂತ ಸಮರ್ಪಿತನಾಗ್ತಾನೆ. ಅದೇ ರೀತಿ ನಾನು ಈ ರೀತಿ ಹುಚ್ಚಿಯ ಹಾಗೆ ನಾನು ಅವನನ್ನ ಪ್ರೀತಿಸಿದಾಗ, ಇಲ್ಲಿ ಯಾಕೆ ಹುಚ್ಚಿಯ ಹಾಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಜಡಭರತನನ್ನ ನೋಡಿದಾಗ, ಶುಕಾಚಾರ್ಯರನ್ನ ನೋಡಿದಾಗ ಅವರನ್ನು ಎಲ್ಲರೂ ಹಾಗೆ ಅನ್ಕೊಂಡ್ಬಿಟ್ಟಿದ್ರು ಅಲ್ವಾ? ಅದೇ ರೀತಿ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಉಸಿರಲ್ಲಿ ನಾನು ನನ್ನ ಭಗವಂತನನ್ನ ಪ್ರೀತಿಸಿದಾಗ ನನ್ನ ಸಾವಿನಲ್ಲಿ ನನಗೆ ಭಗವಂತ ಬರೋದಿಕ್ಕೆ ಸಾಧ್ಯ. ಅದೇ ರೀತಿ ಈ ಸಮಾಜದಲ್ಲಿ ನಾವು ಇರೋವರೆಗೂ ಸಹ ಭಗವಂತ ನಮ್ಮ ಕೈ ಹಿಡಿದು ನಡೆಸ್ತಾನೆ. ಅದರ ಜೊತೆ ಈ ಸಮಾಜದಲ್ಲಿ ನಾವು ಹೇಗಿರ್ಬೇಕು ಅಂತ ನಮಗೆ ಭಗವಂತ ಹೇಳ್ಕೊಡ್ತಾ ಹೋಗ್ತಾನೆ. ನಾವು ಈ ತಾವರೆ ಎಲೆ ಮೇಲಿನ ನೀರಿನ ಹಾಗೆ ಇರ್ಬೇಕು. ಅಂದ್ರೆ
ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಅಂದ್ರೆ, ನೀನು ಯಾವ ವರ್ಣದಲ್ಲಿ ಇದೆಯಾ, ಯಾವ ಆಶ್ರಮದಲ್ಲಿ ಇದೆಯಾ, ಎಲ್ಲಾ ಕೆಲಸವನ್ನ ನೀನು ಮಾಡ್ಬೇಕು. ನೀನ್ ತಾಯಿಯಾಗಿದ್ಯಾ, ನಿನ್ನ ಮಗಳ ಕರ್ತವ್ಯ. ಅಥವಾ ಹೆಂಡತಿಯಾಗಿದ್ಯಾ, ಹೆಂಡತಿಯ ಕರ್ತವ್ಯ. ಸೊಸೆಯಾಗಿದ್ಯಾ, ಸೊಸೆಯ ಕರ್ತವ್ಯ. ಮಗಳಾಗಿದ್ಯಾ, ಮಗಳ ಕರ್ತವ್ಯ. ನೀನ್ ಎಲ್ಲ ಕರ್ತವ್ಯವನ್ನ ಮಾಡ್ಬೇಕು. ಯಾವ್ದ್ರಿಂದನೂ ನೀನು ವಿಮುಖಳಾಗಬಾರದು. ಆದರೆ ತಾವರೆ ಎಲೆ ಮೇಲೆ ನೀರಿದ ಹಾಗೆ ಇರ್ಬೇಕು. ಅಂದ್ರೆ ಯಾವುದಕ್ಕೂ ನೀನು ಅಂಟ್ಕೊಳ್ಬಾರ್ದು. ಈ ರೀತಿ ನಾನು ಅಂಟಿಕೊಳ್ಳದ ಹಾಗೆ ಎಲ್ಲಾ ಕರ್ತವ್ಯವನ್ನ ಮಾಡುತ್ತಾ ಭಗವಂತನಿಗೆ ನಾನು ಎಲ್ಲವನ್ನ ಸಮರ್ಪಣೆ ಮಾಡಿದಾಗ ಮಾತ್ರ ನಾನು ನನ್ನ ಎಲ್ಲ ಪಾಪಗಳನ್ನ ಕಳೆದುಕೊಂಡು ಭಕ್ತಿ ಬರೋದಿಕ್ಕೆ ಸಾಧ್ಯ. ಅಂದ್ರೆ ಭಕ್ತಿ ಬರ್ಬೇಕು ಅಂದ್ರೆ ಮೊದ್ಲು ಪಾಪ ಕಳ್ಕೊಳ್ಳೇಬೇಕು. ಅಂದ್ರೆ ಹಾಲಾಹಲ ಬಂದಾದ್ಮೇಲೆ ಅಮೃತ ಬಂದಿತ್ತು. ಅದೇ ರೀತಿ ಪಾಪವನ್ನ ಕಳೆದಾಗ ಮಾತ್ರ ಪುಣ್ಯ ಬರೋದಿಕ್ಕೆ ಸಾಧ್ಯ. ಅದೇ ರೀತಿ ಹೆಜ್ಜೆ ಹೆಜ್ಜೆಗೆ ನಾನು ನನ್ನ ಪ್ರತಿ ಉಸಿರನ್ನ ನಾನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆ ರೀತಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಆತ್ಮಾನಂ ಮತ್ಪರಾಯಣಂ ಅಂತಹ ಆತ್ಮವನ್ನ ನಾನು ಎಂದೂ ಸಹ ನಾನು ಕೈ ಬಿಡೋದಿಲ್ಲ, ಕೈ ಹಿಡಿದು ನಡೆಸ್ತೀನಿ. ಅಂದ್ರೆ ನೀನು ಯಾವ ವರ್ಣದವರೇ ಆಗಿದ್ದರೂ ಸಹ ನೀನು ಈ ವರ್ಣದಲ್ಲಿ ಈ ಜನ್ಮದಲ್ಲಿ ನೀನು ಭಗವಂತನನ್ನ ಪೂಜಿಸಿದಾಗ, ಈ ಜನ್ಮದಲ್ಲಿ ನೀನು ಭಗವಂತನನ್ನ ಆರಾಧಿಸಿದಾಗ, ಮುಂದೆ ಯಾವ ವರ್ಣದಲ್ಲಿ ನಿನ್ನ ದೇಹ ಹುಟ್ಟಿದರೂ ಸಹ ನಿನ್ನ ಮನಸ್ಸು ಬ್ರಾಹ್ಮಣನಾಗಿ ಹುಟ್ಟುತ್ತೆ. ಅಂದ್ರೆ ಬ್ರಾಹ್ಮಣನಾಗಿ ಅಂದ್ರೆ ಭಗವಂತನ ಆರಾಧಕನಾಗಿ. ಅಂದ್ರೆ ವೇದಾಧ್ಯಯನ ಇರ್ಬೋದು, ಅಧ್ಯಯನ ಇರ್ಬೋದು, ಈ ರೀತಿ ನಾನು ಇಲ್ಲಿ ವರ್ಣದ ಬಗ್ಗೆ ಹೇಳಿದ್ದು ಅಂತ ನಾನು ಆಗ್ಲೇ ಹೇಳಿದೆ. ಆ ರೀತಿ ನಾನು ನನ್ನ ನನ್ನ ಭಕ್ತರನ್ನ ಎಂದೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಭಗವಂತ ಈ 9ನೇ ಅಧ್ಯಾಯವನ್ನ ಸಂಪೂರ್ಣ ಮಾಡ್ತಾ ಇದ್ದೇನೆ. ಇನ್ನು 10ನೇ ಅಧ್ಯಾಯದಲ್ಲಿ ಏನೆಲ್ಲ ಹೇಳ್ತಾನೆ ಅನ್ನೋದನ್ನ ನಾವು ಸಹ ಕಾದು ಕುಳಿತುಕೊಳ್ಳೋಣ. ಹಾಗೆ ಭಗವಂತನಿಗೆ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನನ್ನನ್ನೂ ಸಹ ನಿನ್ನನ್ನ ಪ್ರೀತಿಸುವ ಶಕ್ತಿಯನ್ನ ಕೊಡು ಅಂತ ಕೇಳ್ಕೊಳ್ಳೋಣ. ಯಾಕಪ್ಪ ಇಲ್ಲಿ ಪ್ರೀತಿಸಕ್ಕೂ ಭಗವಂತನನ್ನೇ ಕೇಳ್ಬೇಕು ಅಂದ್ರೆ ಅವನ್ ಕೊಟ್ರೆ ಮಾತ್ರ ನಾವು ಪ್ರೀತಿಸೋದಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಖಂಡಿತ ಪ್ರೀತಿಸೋದಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಮ್ಮ ಪಾಪಗಳು ಕಳಿಬೇಕು ಅಂದಾಗ ದೇವರ ನಾಮಸ್ಮರಣೆ ಕಲಿಯುಗದಲ್ಲಿ ಪ್ರಥಮ ದಿವ್ಯೌಷಧಿ. ಹಾಗಾಗಿ ಸಮಯ ಸಿಕ್ಕಾಗ್ಲೆಲ್ಲ ದೇವರ ನಾಮಸ್ಮರಣೆ ಮಾಡೋಣ. ಹಾಗೆ ಭಗವಂತನಿಗೆ ಹೇಳೋಣ, ಭಗವಂತ ನನ್ನನ್ನೂ ಸಹ ಶಿಷ್ಯನನ್ನಾಗಿ ಸ್ವೀಕಾರ ಮಾಡು, ಅರ್ಜುನನ ಹಾಗೆ. ಯಾಕೆ ಅಂದ್ರೆ ನೀನು ಸ್ವೀಕಾರ ಮಾಡಿದಾಗ ಮಾತ್ರ ನನ್ನ ಮನಸ್ಸಿನ ಕೊಳೆಯನ್ನ ತೊಳ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ ಹೇಳಿ ಅವನಿಗೆ ಶರಣಾಗೋಣ. ಮನಸ್ಸು ಅಂದ್ರೇನೆ ಅರ್ಜುನ. ಆ ಮನಸ್ಸನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾ, ಭಗವಂತ ಇನ್ನಷ್ಟು ಜ್ಞಾನವನ್ನ ನನಗೆ ಕೊಡು ತಂದೆ ಅಂತ ಹೇಳಿ ಅವನಿಗೆ ಕೇಳ್ತಾ ಈ 9ನೇ ಅಧ್ಯಾಯವನ್ನ ಸಂಪೂರ್ಣ ಮಾಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.